Tonight the Lord told me that He is going to heal every one of us. ಈ ದಿನ ರಾತ್ರಿ ಕರ್ತನು ಹೇಳಿದ್ದಾನೆ ಪ್ರತಿಯೊಬ್ಬರನ್ನ ಆತನು ಗುಣಪಡಿಸುತ್ತಾನೆ ಎಂದು. In Jeremiah chapter 30 and verse 17, ಯೆರೆಮೀಯ 30ನೇ ಅಧ್ಯಾಯ 17ನೇ ವಚನದಲ್ಲಿ God says, ದೇವರು ಹೇಳ್ತಾನೆ, I will restore you to health. ನಾನು ನಿನ್ನ ಆರೋಗ್ಯವನ್ನು ಪುನಃಸ್ಥಾಪನೆ ಮಾಡ್ತೇನೆ. And I will heal your wounds. ನಿಮ್ಮ ಬಾಸುಂಡೆಗಳನ್ನು ಗುಣಪಡಿಸುತ್ತೇನೆ. I will restore you to health. ನಿಮ್ಮ ಆರೋಗ್ಯವನ್ನು ಪುನಃಸ್ಥಾಪನೆಗೊಳಿಸುತ್ತೇನೆ. And I will heal your wounds. ನಿಮ್ಮ ಬಾಸುಂಡೆಗಳನ್ನು ಗುಣಪಡಿಸುತ್ತೇನೆ. Right now Jesus is here ಈಗಲೇ ಯೇಸು ಇಲ್ಲಿದ್ದಾನೆ to restore you to health. ನಿಮ್ಮ ಆರೋಗ್ಯ ಪುನಃಸ್ಥಾಪನೆಗೊಳಿಸಲಿಕ್ಕೆ And to heal your wounds. ನಿಮ್ಮ ಬಾಸುಂಡೆಗಳನ್ನು ಗುಣಪಡಿಸುವುದಕ್ಕೆ. Whatever wounds you have gone through in the past, ನಿಮ್ಮ ಹಿನ್ನೆಲೆ ಜೀವನದಲ್ಲಿ ಏನೆಲ್ಲ ಗಾಯಗಳಾಗಿದೆಯೋ Jesus will heal you tonight. ಈ ರಾತ್ರಿ ಯೇಸು ಗುಣಪಡಿಸುತ್ತಾನೆ. And He will restore you to health ಈ tonight. ರಾತ್ರಿ ನಿಮ್ಮ ಆರೋಗ್ಯವನ್ನು ಪುನಃಸ್ಥಾಪನೆಗೊಳಿಸುತ್ತಾನೆ. Expect great things from God. ದೇವರಿಂದ ದೊಡ್ಡ ಕಾರ್ಯಗಳನ್ನು ಅಪೇಕ್ಷಿಸಿರಿ. The first thing that brings wounds in our life is sin. ನಮ್ಮ ಜೀವನದಲ್ಲಿ ಗಾಯಗಳನ್ನು ಉಂಟು ಮಾಡುವಂತಹ ಮೊದಲನೇ ಕಾರ್ಯ ಅದು ಪಾಪವಾಗಿದೆ. In Matthew chapter 9 and verse 2, ಮತ್ತಾಯ 9ನೇ ಅಧ್ಯಾಯ 2ನೇ ವಚನದಲ್ಲಿ there was a man who was carried to Jesus by people. ಒಬ್ಬ ಪಾರ್ಶ್ವ ರೋಗಿಯನ್ನ ಯೇಸು ಸ್ವಾಮಿ ಬಳಿಗೆ ಕರೆತಂದರು. He was paralyzed. ಆತನು ಪಾರ್ಶ್ವ ರೋಗಿ. He could not talk. ಅವನು ಮಾತನಾಡ್ಲಿಕ್ಕೆ ಆಗಲ್ಲ. He could not walk. ಅವನು ನಡಿಲಿಕ್ಕೆ ಆಗಲ್ಲ. He was lying on a mat. ಅವನು ಹಾಸಿಗೆ ಮೇಲೆ ಮಲಗಿದ್ದ. And as they brought him to Jesus, ಯೇಸುವಿನ ಬಳಿಗೆ ಕರೆತಂದಾಗ Jesus looked into his heart. ಯೇಸು ಆತನ ಹೃದಯದ ಕಡೆಗೆ ನೋಡಿದ. The Bible says, ಸತ್ಯವೇದ ಹೇಳುತ್ತೆ, man looks at the face, ಮನುಷ್ಯನು ಮುಖ ನೋಡುತ್ತಾನೆ, but God looks at the heart. ಆದರೆ ದೇವರು ಹೃದಯ ನೋಡುತ್ತಾನೆ. 1 Samuel 16:7 says so. ಮೊದಲನೇ ಸಮುವೇಲ 16:7ನೇ ವಚನ ಹೇಳುತ್ತೆ, Even tonight, ಈ ರಾತ್ರಿ ಸಹ you may be thousands here. ಸಾವಿರಾರು ಜನರು ಇಲ್ಲಿದ್ದೀರಿ. You may be one among the thousands. ಸಾವಿರಾರು ಜನರಲ್ಲಿ ನೀವು ಒಬ್ಬರಾಗಿದ್ದೀರಿ. But Jesus is looking into everyone's heart. ಆದರೆ ಯೇಸು ಪ್ರತಿಯೊಬ್ಬ ಹೃದಯವನ್ನು ನೋಡುತ್ತಿದ್ದಾನೆ. He knows everyone's name. ಪ್ರತಿಯೊಬ್ಬರ ಹೆಸರು ಆತನಿಗೆ ಗೊತ್ತು. He knows everyone's heartache. ಪ್ರತಿಯೊಬ್ಬ ಹೃದಯದ ನೋವು ಆತನಿಗೆ ಗೊತ್ತು. Jesus looked at this man who was paralyzed and lying before him. ಯೇಸು ಆ ಪಾರ್ಶ್ವ ರೋಗದಲ್ಲಿ ಮಲಗಿರುವಂತ ವ್ಯಕ್ತಿಯನ್ನು ನೋಡಿದನು. And he knew he was suffering because of his sin. ಆತನಿಗೆ ಗೊತ್ತಿದೆ ಪಾಪದಿಂದಲೇ ಆತನು ಹಾಗೆ ನರಳುತ್ತಿದ್ದಾನೆಂದು. The Bible says in Romans 6:23, ಸತ್ಯವೇದ ಹೇಳ್ತದೆ ರೋಮ 6:23, the wages of sin is death. ಪಾಪದ ಸಂಬಳ ಮರಣ. When we commit sin, ನಾವು ಪಾಪ ಮಾಡಿದಾಗ we are allowing the devil to come into our body. ಸೈತಾನನನ್ನ ನಮ್ಮ ದೇಹದಲ್ಲಿ ಬರುವಂತೆ ಅನುಮತಿಸುತ್ತಿದ್ದೇವೆ. Sin is from the devil. ಪಾಪವು ಸೈತಾನನಿಂದ ಬರುವಂತದ್ದು. Yes, the Bible says in 1 John 2:16, ಹೌದು, ಸತ್ಯವೇದ ಹೇಳುತ್ತೆ ಮೊದಲನೇ ಯೋಹಾನ 2:16, the devil brings the lust of the eyes, ಸೈತಾನನು ಕಣ್ಣಿನ ಆಸೆಯನ್ನು ತರುತ್ತಾನೆ, the lust of the flesh, ಶರೀರದ ಆಸೆ, and the pride of life, ಜೀವದ ಡಂಬ, the lust for glory, ಮಹಿಮೆ ಹೊಂದುವಂತ ಗರ್ವ ತರುತ್ತಾನೆ, the lust to satisfy the flesh, ಶರೀರದ ಆಸೆ ತೃಪ್ತಿಪಡಿಸಿಕೊಳ್ಳುವ ಆಸೆ, the pride of life. ಜೀವದ ಡಂಬ. This is what the devil brings into our lives. ಇದುವೇ ಸೈತಾನನು ತಂದು ಹಾಕುವ ಪಾಪದ ಕಾರ್ಯ. When we allow that to come into our lives, ನಮ್ಮ ಜೀವನದಲ್ಲಿ ಅದು ಬರುವಂತೆ ನಾವು ಅನುಮತಿಸುವಾಗ we are allowing the devil to come in. ನಾವು ಸೈತಾನನನ್ನು ಅನುಮತಿಸುತ್ತಾ ಇದ್ದೇವೆ. When you are addicted to bad habits, you are allowing the devil to come into your body. ನೀವು ನಿಮ್ಮ ದೇಹದಲ್ಲಿ ಕೆಟ್ಟ ಚಟಗಳಿಗೆ ಒಳಗಾಗಿ ನೀವು ಹಾಗೆ ಮುಂದೆ ಹೋಗುವಾಗ ಸೈತಾನನ ಆಹ್ವಾನ ಮಾಡುತ್ತಿದ್ದೀರಿ. And when the devil comes into your body, ಸೈತಾನನು ನಿಮ್ಮ ದೇಹದಲ್ಲಿ ಬಂದಾಗ the Bible says in Matthew 12:43 and 44, ಸತ್ಯವೇದ ಹೇಳ್ತದೆ ಮತ್ತಾಯ 12:43-44 ವಚನ, the devil makes you to roam and wander in the world. ಸೈತಾನನು ಲೋಕದಲ್ಲಿ ತಿರುಗಾಡುವಂತೆ ಅಲೆದಾಡುವಂತೆ ಮಾಡುತ್ತಾನೆ. When Cain murdered his brother Abel, ಕಾಯಿನನು ತನ್ನ ತಮ್ಮನಾದ ಹೇಬೆಲನ್ನು ಕೊಂದಾಗ he was running and running and running, ಅವನು ಓಡುತ್ತಾ ಓಡುತ್ತಾ ತಿರುಗಾಡುತ್ತಿದ್ದಾನೆ. running away from his home. ಅವನ ಮನೆ ಬಿಟ್ಟು ತಿರುಗಾಡುತ್ತಿದ್ದಾನೆ. No peace, ಸಮಾಧಾನ ಇಲ್ಲ, no peace, ಸಮಾಧಾನ ಇಲ್ಲ. sin was chasing him. ಪಾಪ ಅವನನ್ನು ಬೆನ್ನತ್ತಿ ಹೋಗುತ್ತಿದೆ. That's what the devil does. ಅದುವೇ ಸೈತಾನನು ಮಾಡುವ ಕಾರ್ಯ. He makes you to wander in arid places. ಅವನು ನೀರಿಲ್ಲದ ಸ್ಥಳದಲ್ಲಿ ತಿರುಗಾಡುವಂತೆ ಮಾಡುತ್ತಾನೆ.
You cannot enjoy your home. ನಿಮ್ಮ ಮನೆಯನ್ನು ಅನುಭವಿಸಲಿಕ್ಕೆ ಆಗಲ್ಲ ನಿಮಗೆ. Because of sin you are not able to enjoy your job. ಪಾಪದ ಜೀವನದಿಂದ ನಿಮ್ಮ ಉದ್ಯೋಗವನ್ನು ಅನುಭವಿಸಲಿಕ್ಕೆ ಆಗಲ್ಲ. Because of sin you are not able to enjoy your studies. ಪಾಪದ ಜೀವನದಿಂದ ನಿಮ್ಮ ವಿದ್ಯಾಭ್ಯಾಸ ಅನುಭವಿಸಲಿಕ್ಕೆ ಆಗಲ್ಲ. Because of sin you are not able to enjoy your parents' love. ಪಾಪದ ಕಾರಣದಿಂದ ನಿಮ್ಮ ಪೋಷಕರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಆಗಲ್ಲ. Because of sin you are not able to enjoy even the money that you have. ಪಾಪದ ದೆಸೆಯಿಂದ ನಿಮಗಿರುವ ಹಣದಲ್ಲಿ ಕೂಡ ನೀವು ಅನುಭವ ಹೊಂದಲಿಕ್ಕೆ ಆಗಲ್ಲ. Because of sin you are not able to enjoy the health in your body. ಪಾಪದ ಕಾರಣದಿಂದ ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಅನುಭವಿಸಲಿಕ್ಕೆ ಆಗಲ್ಲ. The devil makes you wander with no hope. ಸೈತಾನನು ಯಾವ ನಿರೀಕ್ಷೆ ಇಲ್ಲದವರಾಗಿ ತಿರುಗಾಡುವಂತೆ ಅಲೆದಾಡುವಂತೆ ಅವನು ಮಾಡಿಬಿಡುತ್ತಾನೆ. That's how this man was. ಹಾಗೆ ಈ ವ್ಯಕ್ತಿಯು ಸಹ ಇದ್ದನು. He was wandering, he did not have a home. ಅವನಿಗೆ ಯಾವ ಮನೆ ಇರಲಿಲ್ಲ, ಅವನು ತಿರುಗಾಡುತ್ತಿದ್ದ. And he was thrown into the streets. ಅವನು ರಸ್ತೆಯಲ್ಲಿ ಬಿಸಾಡಲ್ಪಟ್ಟಿದ್ದ. He was wandering maybe from hospital to hospital to hospital. ಅವನು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡುತ್ತಾ ಇದ್ದನೇನೋ. Sin is terrible. ಪಾಪವು ಭಯಾನಕವಾದದ್ದು. Tonight it's time to get out of this sin. ಈ ರಾತ್ರಿ ನಿಮ್ಮ ಪಾಪದಿಂದ ಹೊರಗೆ ಬರುವಂತ ಸಮಯ. Jesus looked at this man. ಯೇಸು ಈ ಮನುಷ್ಯನನ್ನು ನೋಡಿ, He said, "It is enough, you have wandered, my son." ನನ್ನ ಮಗನೇ, ನೀನು ಅಲೆದಾಡಿದ್ದು ಸಾಕು ಇನ್ನು. I am forgiving your sin. ನಾನು ನಿನ್ನ ಪಾಪವನ್ನು ಕ್ಷಮಿಸುತ್ತಿದ್ದೇನೆ. I am forgiving your sin. ನಾನು ನಿನ್ನ ಪಾಪವನ್ನು ಕ್ಷಮಿಸುತ್ತಿದ್ದೇನೆ. I, Jesus, am forgiving your sin, he said to that paralytic man. ಯೇಸು ಆಗಿರುವ ನಾನೇ ನಿನ್ನ ಪಾಪವನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಆ ಪಾರ್ಶ್ವರೋಗಿಗೆ ಹೇಳಿದ. And the man's sin was forgiven. ಆ ಮನುಷ್ಯನ ಪಾಪವು ಕ್ಷಮಿಸಲ್ಪಟ್ಟಿತು. The sin which made him a paralytic, ಆ ಪಾಪವು ಪಾರ್ಶ್ವ ರೋಗಿಯಾಗಿ ಮಾಡಿಬಿಟ್ಟಿತ್ತು. the sin which made him a paralytic was forgiven by Jesus. ಪಾರ್ಶ್ವ ರೋಗಿ ಆಗುವಂತೆ ಮಾಡಲ್ಪಟ್ಟ ಆ ಪಾಪವು ಕ್ಷಮಿಸಲ್ಪಟ್ಟಿತು. My friend, Jesus has the power to forgive every one of your sins and my sins. ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ಪಾಪಗಳನ್ನ ನನ್ನ ಪಾಪಗಳನ್ನು ಕ್ಷಮಿಸುವುದಕ್ಕೆ ಯೇಸು ಕ್ರಿಸ್ತನಿಗೆ ಅಧಿಕಾರವಿದೆ. Romans 3:23 says, ರೋಮ 3:23ನೇ ವಚನ, all of us have sinned and have come short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದಲಾರದೆ ಹೋಗಿದ್ದಾರೆ. And because of the sins we are not able to enjoy any blessing. ಈ ಪಾಪದ ದೆಸೆಯಿಂದಲೇ ನಾವು ದೇವರ ಆಶೀರ್ವಾದ ಏನು ಅನುಭವಿಸಲಿಕ್ಕೆ ಆಗ್ತಿಲ್ಲ. We are roaming because of the devil who is in us. ಯಾಕಂದ್ರೆ ನಮ್ಮ ಒಳಗಿರುವ ಸೈತಾನನಿಂದ ನಾವು ಅಲೆದಾಡುತ್ತಾ ಇದ್ದೇವೆ. We have no home. ಮನೆ ಇಲ್ಲ ನಮಗೆ. No hope in our home. ಮನೆಯಲ್ಲಿ ನಿರೀಕ್ಷೆ ಇಲ್ಲ. But Jesus has come. ಆದ್ರೆ ಯೇಸು ಬಂದನು. Christ Jesus came to save sinners. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಬಂದನು ಈ ಲೋಕಕ್ಕೆ. And Jesus has come here to forgive your sins. ಯೇಸು ಇಲ್ಲಿ ಬಂದಿದ್ದಾನೆ ನಿಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ. And set you free from the curse of sin and the devil who is tormenting you. ಪಾಪದಿಂದ ಬಂದಂತ ಶಾಪಗಳಿಂದ ನಿಮ್ಮನ್ನು ನೆರಳಾಡಿಸುವ ದುಷ್ಟನಿಂದ ಬಿಡಿಸುವುದಕ್ಕಾಗಿ ಯೇಸು ಬಂದನು. Jesus looked at that man. ಆ ಮನುಷ್ಯನನ್ನು ಯೇಸು ಕಂಡನು. And said, "You paralytic young man, ನೀನು ಯವನಸ್ಥನಾದ ಪಾರ್ಶ್ವ ರೋಗಿಲಿರುವ ವ್ಯಕ್ತಿಯೇ, you are my son. ನೀನು ನನ್ನ ಮಗನು. I'll call you my son. ನನ್ನ ಮಗನೆಂದು ಕರೀತೇನೆ. I'm not going to call you sinner." ನೀನು ಪಾಪಿ ಎಂದು ನಾನು ಕರೆಯಲ್ಲ. Jesus is looking at you and saying, "You're not a sinner." ಯೇಸು ನಿನ್ನ ಕಡೆ ನೋಡಿ ಹೇಳ್ತಾ ಇದ್ದಾನೆ, ನೀನು ಪಾಪಿಯಲ್ಲ ಇನ್ನು. To me you are my son, you are my daughter. ನನಗಾದರೂ ನೀನು ನನ್ನ ಮಗನು ಮಗಳಾಗಿದ್ದೀ. I will not condemn you and throw you away. ನಾನು ನಿನ್ನನ್ನು ಗದರಿಸಿ ನಿನ್ನನ್ನು ಬಿಟ್ಟು ಹೋಗಲ್ಲ. Son, ಮಗನೇ, son, ಮಗನೇ, your sins are forgiven. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿತು. Be of good cheer. ಧೈರ್ಯವಾಗಿರು. Your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Your sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. As Jesus forgave his sins, ಯೇಸು ಆತನ ಪಾಪಗಳನ್ನು ಕ್ಷಮಿಸಿದ ಕೂಡಲೇ then Jesus said, ಯೇಸು ಹೇಳಿದ, "Now take up your mat. ಈಗ ನಿನ್ನ ಹಾಸಿಗೆ ಹೊತ್ತುಕೊಂಡು ನಡೆ. Take up your bed. ನಿನ್ನ ಹಾಸಿಗೆ ಹೊತ್ತುಕೋ. Go home, my son. ನಿನ್ನ ಮನೆಗೆ ಹಿಂತಿರುಗಿ ಹೋಗು ಮಗನೇ. Go home, my son." ಮಗನೇ, ನಿನ್ನ ಮನೆಗೆ ಹಿಂತಿರುಗಿ ಹೋಗು. And the man was healed. ಆ ವ್ಯಕ್ತಿಯು ಸ್ವಸ್ಥತೆ ಹೊಂದಿದ. He stood up. ಅವನು ಎದ್ದು ನಿಂತ. The paralysis was gone. ಪಾರ್ಶ್ವ ರೋಗ ಬಿಟ್ಟು ಹೋಯಿತು. He could move his hands. ಅವನ ಕೈಗಳು ಚಲಿಸಬಹುದು. Move his legs. ಅವನ ಕಾಲುಗಳು ಚಲಿಸಬಹುದು. He could sing. ಅವನು ಹಾಡಬಲ್ಲನು. Oh, he was so full of joy. ಅವನು ಬಹಳ ಸಂತೋಷವಾಗಿದ್ದಾನೆ. Great strength came upon his body. ದೊಡ್ಡ ಬಲವು ಅವನ ದೇಹದಲ್ಲಿ ಬಂತು. And he took his own bed. ಅವನ ಸ್ವಂತ ಹಾಸಿಗೆ ಹೊತ್ತುಕೊಂಡ. And the Bible says he went home. ಸತ್ಯವೇದ ಹೇಳ್ತದೆ ಅವನು ಮನೆಗೆ ಹೋದ.
He went to enjoy every blessing which God had for him. ದೇವರು ಅವನಿಗಾಗಿ ಇಟ್ಟಂತ ಎಲ್ಲ ಆಶೀರ್ವಾದಗಳನ್ನು ಹೊಂದುವಂತೆ ಅವನು ಮನೆಗೆ ಹಿಂತಿರುಗಿ ಹೋದ. Tonight you're going to go home to enjoy every blessing. ರಾತ್ರಿ ನೀವು ಸಹ ನಿಮ್ಮ ಆಶೀರ್ವಾದ ಅನುಭವಿಸುವಂತೆ ನೀವು ಹಿಂತಿರುಗಿ ಮನೆಗೆ ಹೋಗ್ತೀರಿ. As Jesus forgives your sin. ಯೇಸು ನಿಮ್ಮ ಪಾಪಗಳನ್ನು ಕ್ಷಮಿಸಿದ ದೆಸೆಯಿಂದ. As Jesus forgives our sin. ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸುವ ಮೂಲಕ. He is here right now. ಆತನಲ್ಲಿದ್ದಾನೆ. Wherever you are, ಎಲ್ಲೇ ಇದ್ರೂ ಸಹ cry out for your sins. ನಿಮ್ಮ ಪಾಪಗಳ ನಿಮಿತ್ತ ಕೂಗಿರಿ. Cry out for your sins to be forgiven. ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವಂತೆ ಮೊರೆ ಇಡಿರಿ. Tell Jesus, ಹೇಳಿ, ಯೇಸುವೇ, forgive me. ನನಗೆ ಕ್ಷಮಿಸು. Forgive me. ನನಗೆ ಕ್ಷಮಿಸು. Forgive me. ನನಗೆ ಕ್ಷಮಿಸು. Forgive me. ನನಗೆ ಕ್ಷಮಿಸು. And cleanse me from my sins. ನನ್ನ ಪಾಪಗಳಿಂದ ನನ್ನ ತೊಳೆ. Jesus will do that. ಯೇಸು ಅದನ್ನು ಮಾಡುತ್ತಾನೆ. Because he was also lonely. ಯಾಕಂದ್ರೆ ಆತನು ಕೂಡ ಏಕಾಂಗಿಯಾಗಿದ್ದ. Look at him on the cross. ಶಿಲುಬೆಯಲ್ಲಿ ಆತನ ನೋಡಿ. He is lying naked on the cross. ಆತನು ಶಿಲುಬೆಯಲ್ಲಿ ಬರೆದಾಗಿ ನೇತಾಡುತ್ತಿದ್ದಾನೆ. In John chapter 19, ಯೋಹಾನ 19ನೇ ಅಧ್ಯಾಯ. all his clothes were taken away. ಆತನ ಎಲ್ಲ ಬಟ್ಟೆಗಳು ತೆಗೆದುಹಾಕಲ್ಪಟ್ಟವು. And he was crucified. ಆತನು ಶಿಲುಬೆಗೆ ಹಾಕಲ್ಪಟ್ಟನು. He had no home. ಆತನಿಗೆ ಯಾವ ಮನೆ ಇರಲಿಲ್ಲ. Lying naked in the open air before all the people, all alone. ಎಲ್ಲರ ಕಣ್ಣಿನ ಮುಂದೆ ಏಕಾಂಗಿಯಾಗಿ ವಸ್ತ್ರಹೀನನಾಗಿ ಆತನು ಶಿಲುಬೆಯಲ್ಲಿ ನೇತಾಡುತ್ತಿದ್ದನು. ಪ್ರಿಯರೇ, that's what sin does. ಅದುವೇ ಪಾಪ ಮಾಡುವಂತ ಕಾರ್ಯ. In Luke chapter 15, ಲೂಕ 15ನೇ ಅಧ್ಯಾಯ, you find the prodigal son. ಅಲ್ಲಿ ತಪ್ಪಿ ಹೋದ ಮಗನನ್ನು ನಾವು ನೋಡ್ತೇವೆ. In verse 13 and 14, 13-14ನೇ ವಚನ. he took all his father's money and lived in sin. ತಂದೆಯ ಆಸ್ತಿಯಲ್ಲಿ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಪಾಪದಲ್ಲಿ ಜೀವಿಸಿದ. But he lost all the money. ಆದ್ರೆ ಎಲ್ಲ ಹಣವನ್ನು ಕಳ್ಕೊಂಡ. And he was thrown to live with the pigs. ಅವನು ಹಂದಿಗಳೊಟ್ಟಿಗೆ ಜೀವನ ಮಾಡುವುದಕ್ಕೆ ಬಿಸಾಡಲ್ಪಟ್ಟ. Only the pigs. ಹಂದಿಗಳು ಮಾತ್ರ. He did not have even the food to eat which the pigs had. ಹಂದಿಗಳು ತಿನ್ನುವಂತ ಆಹಾರವೂ ಕೂಡ ಅವನಿಗೆ ದೊರಕಲಿಲ್ಲ. ಪ್ರಿಯರೇ, that's what the devil does when he enters into you because of sin. ಸೈತಾನನು ಮಾಡುವಂತಹ ಕಾರ್ಯ ಅದೇ ಆಗಿದೆ. ಪಾಪದ ಮೂಲಕವಾಗಿ ಅವನು ನಮ್ಮ ಒಳಗೆ ಪ್ರವೇಶ ಮಾಡಿದಾಗ. Today you may be lying with the pigs. ಈ ದಿನ ನೀವು ಹಂದಿಗಳೊಟ್ಟಿಗೆ ಮಲಗಿದ್ದೀರೇನೋ. Lying in dirt. ನೀವು ಹೊಲಸಾದ ಕೆಸರಲ್ಲಿ ಮಲಗಿದ್ದೀರೇನೋ. Because of your sin. ನಿಮ್ಮ ಪಾಪಗಳ ದೆಸೆಯಿಂದ. But Jesus is calling you. ಆದರೆ ಯೇಸು ನಿಮ್ಮನ್ನು ಕರೀತಿದ್ದಾನೆ. Jesus is calling you. ಯೇಸು ನಿಮ್ಮನ್ನು ಕರೀತಿದ್ದಾನೆ. He says, come to me. ಹೇಳ್ತಾ, ನನ್ನ ಬಳಿಗೆ ಬಾ. Come to me, my son. ನನ್ನ ಮಗನೇ, ನನ್ನ ಬಳಿಗೆ ಬಾ. Come to me, my daughter. ನನ್ನ ಮಗಳೇ, ನನ್ನ ಬಳಿಗೆ ಬಾ. I will give you rest. ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ. Because I was lying. ಯಾಕಂದ್ರೆ ನಾನು ಮಲಗಿದ್ದೆ. Because I was lying on the cross amongst the pigs who were criticizing me. ನಾನು ಹಂದಿಗಳ ಮಧ್ಯದಲ್ಲಿ ಶಿಲುಬೆಯಲ್ಲಿ ನೇತಾಡುತ್ತಾ ಇದ್ದೆ. I know what it is. ನನಗೆ ಗೊತ್ತು ಆ ನೋವೇನು. People crucified me. ಜನರು ನನ್ನನ್ನು ಶಿಲುಬೆಗೆ ಹಾಕಿದರು. Took away my dress. ನನ್ನ ವಸ್ತ್ರ ತೆಗೆದು ಹಾಕಿದರು. Because I took all your sins upon myself. ಯಾಕಂದ್ರೆ ನಿನ್ನ ಎಲ್ಲ ಪಾಪವನ್ನ ಮಗನೇ, ಮಗಳೇ, ನನ್ನ ಮೇಲೆ ಹಾಕಿಕೊಂಡಿದ್ದೇನೆ. Not for the sins of Jesus. ಯೇಸುವಿನ ಪಾಪಗಳಲ್ಲ ಅವು. Jesus was holy. ಯೇಸು ಸ್ವಾಮಿ ಪರಿಶುದ್ಧನು. Perfect. ಅದು ಪರಿಪೂರ್ಣ. Perfect. ಪರಿಪೂರ್ಣ. Perfect. ಪರಿಪೂರ್ಣ. He was God in flesh. ಆತನು ಶರೀರಧಾರಿಯಾಗಿ ದೇವರು. But he took your sin and my sin upon himself. ಆದ್ರೆ ನಿನ್ನ ನನ್ನ ಪಾಪಗಳನ್ನು ಆತನ ಹೆಗಲ ಮೇಲೆ ಹೊತ್ತುಕೊಂಡ. And he suffered exactly as we suffer because of our sins. ನಾವು ನೋವನ್ನು ಅನುಭವಿಸುವ ಹಾಗೆ ಆತನು ಸಹ ನೋವನ್ನು ಅನುಭವಿಸಿದ ನಮ್ಮ ಪಾಪಗಳ ದೆಸೆಯಿಂದ. And on the cross he cried. ಶಿಲುಬೆ ಮೇಲೆ ಆತನು ಕಣ್ಣೀರಿಟ್ಟ. In Matthew 27:46. ಮತ್ತಾಯ 27:46ನೇ ವಚನ. My God. ನನ್ನ ದೇವರೇ, My God. ನನ್ನ ದೇವರೇ, Why have you forsaken me? ಯಾಕೆ ನನ್ನ ಕೈ ಬಿಟ್ಟಿದ್ದಿ? Why have you forsaken me? ಯಾಕೆ ನನ್ನ ಕೈ ಬಿಟ್ಟಿದ್ದಿ? All the sins of all the people have been laid upon me. ಜನರ ಎಲ್ಲ ಪಾಪವು ನನ್ನ ಮೇಲೆ ಹಾಕಲ್ಪಟ್ಟಿತು. I am lying in the street. ನಾನು ರಸ್ತೆಯಲ್ಲಿ ಬಿದ್ದಿದ್ದೇನೆ. Wounded. ಗಾಯಗಳಿಂದ, Criticized. ದೂಷಣೆಯಿಂದ, Naked. ವಸ್ತ್ರಹೀನನಾಗಿ, Full of shame. ಬಹಳಷ್ಟು ನಾಚಿಕೆಯಿಂದ. Jesus carried your curse of sin upon himself on the cross. ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನ ಆತನ ಶಿಲುಬೆಯ ಮೇಲೆ ಹೊತ್ತುಕೊಂಡನು. And he destroyed the power of sin. ಆತನು ಪಾಪದ ಕ್ರಿಯೆಗಳನ್ನು ಲಾಯಪಡಿಸಿದ. He destroyed the power of Satan over us. ಸೈತಾನನ ಕಾರ್ಯಗಳು ನಮ್ಮ ಮೇಲೆ ಇಲ್ಲದಂತೆ ನಾಶಗೊಳಿಸಿದನು. Today when you call in the name of ಈ Jesus, ದಿನ ಯೇಸುವಿನ ನಾಮದಲ್ಲಿ ನೀವು ಕರೆಯುವಾಗ, when you call God in the name of ನೀವು Jesus, ದೇವರನ್ನ ಯೇಸುವಿನ ನಾಮದಲ್ಲಿ ಕರೆಯುವಾಗ, when you call on the name of Jesus, ಯೇಸುವಿನ ನಾಮವನ್ನು ಕೂಗುವಾಗ,
Jesus will come. ಯೇಸು ಬರುತ್ತಾನೆ. Destroy the works of the devil caused by sin. ಪಾಪಕ್ಕೆ ಕಾರಣವಾಗಿರುವಂತಹ ಸೈತಾನನ ಕಾರ್ಯಗಳನ್ನು ಲಯಪಡಿಸುತ್ತಾನೆ. Deliver you from sin. ಪಾಪದಿಂದ ಬಿಡುಗಡೆಗೊಳಿಸುತ್ತಾನೆ. And cleanse you with his blood. ತನ್ನ ರಕ್ತದಿಂದ ಶುದ್ಧೀಕರಿಸುತ್ತಾನೆ. The Bible says in 1 John 1:7. ಸತ್ಯವೇದ ಹೇಳ್ತದೆ ಮೊದಲನೇ ಯೋಹಾನ 1:7ನಲ್ಲಿ The blood of Jesus Christ cleanses us from all sin. ಯೇಸುವಿನ ರಕ್ತ ಸಕಲ ಪಾಪಗಳಿಂದ ನಮ್ಮನ್ನು ಪರಿಹಾರ ಮಾಡುತ್ತೆ. All the sins can be cleansed tonight because of the blood of Jesus Christ. ಈ ರಾತ್ರಿ ವೇಳೆ ಎಲ್ಲಾ ಪಾಪಗಳು ಯೇಸುವಿನ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಡುತ್ತೆ. All your sins will be cleansed by the blood of Jesus Christ. ಯೇಸುವಿನ ರಕ್ತದ ಮೂಲಕವಾಗಿ ನಿಮ್ಮ ಎಲ್ಲ ಪಾಪಗಳು ತೊಳೆಯಲ್ಪಡುತ್ತವೆ. You can come home. ನೀವು ಮನೆಗೆ ಬರಬಹುದು. You can come home. ಮನೆಗೆ ಬರಬಹುದು. You can come home to the bosom of Jesus. ನೀವು ಮನೆಗೆ ಯೇಸುವಿನ ಎದೆಗೆ ಅಪ್ಪಿಕೊಳ್ಳುವುದಕ್ಕಾಗಿ ಬರಬಹುದು. How many of you want to come to the bosom of Jesus? ಎಷ್ಟು ಜನರು ನೀವು ಯೇಸುವಿನ ಎದೆಗೆ ಅಪ್ಪಿಕೊಳ್ಳುವುದಕ್ಕಾಗಿ ಬರೋದಕ್ಕೆ ಇಷ್ಟಪಡ್ತೀರಾ? Yes, tell him, Lord. ಹೌದು ಹೇಳ್ರಿ, ಕರ್ತನೇ, I am coming home to you, Lord Jesus. ಕರ್ತನೇ, ಮನೆಗೆ ಬರ್ತಾ ಇದ್ದೇನೆ ಯೇಸುವಿನ ಬಳಿಗೆ. I am coming to you, Jesus. ನಿನ್ನ ಬಳಿಗೆ ನಾನು ಬರ್ತಿದ್ದೇನೆ ಯೇಸುವೆ. Hallelujah. Hallelujah. He is coming to you and embracing you. ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಅಪ್ಪಿಕೊಳ್ಳುತ್ತಿದ್ದಾನೆ. As you have raised your hand, ನಿಮ್ಮ ಕೈಗಳನ್ನು ಎತ್ತಿರುವಾಗ tell him, Jesus, ಹೇಳ್ರಿ, ಯೇಸುವೆ, forgive my sin. ನನ್ನ ಪಾಪಗಳನ್ನು ಕ್ಷಮಿಸು. Wash me with your blood. ನಿನ್ನ ರಕ್ತದಿಂದ ನನ್ನ ತೊಳೆ. Help me to come home. ನಿನ್ನ ಮನೆಗೆ ಹಿಂತಿರುಗಿ ಬರುವಂತೆ ಸಹಾಯ ಮಾಡು. I am coming to you, Jesus. ನಿನ್ನ ಬಳಿಗೆ ನಾನು ಬರ್ತಿದ್ದೇನೆ ಯೇಸುವೆ. Amen. ಆಮೆನ್. Amen. ಆಮೆನ್. God's healing power is coming into your soul to cleanse you of every sin. ದೇವರ ಸ್ವಸ್ಥತೆಯ ಕಾರ್ಯವು ಪ್ರತಿಯೊಂದು ಆತ್ಮದಲ್ಲಿ ಈಗಲೇ ಬರುತ್ತಿದೆ ನಿಮ್ಮನ್ನು ಶುದ್ಧೀಕರಿಸುವುದಕ್ಕೆ. Now throw away your drugs. ನಿಮ್ಮ ಎಲ್ಲ ಮಾದಕ ದ್ರವ್ಯಗಳನ್ನು ಬಿಸಾಡಿ. Throw away your ಎಲ್ಲ cigarettes. ಸಿಗರೆಟ್ಗಳನ್ನು ಬಿಸಾಡಿ. Throw away your alcohol bottles. ನಿಮ್ಮ ಎಲ್ಲ ಸಾರಾಯಿ ಬಾಟ್ಲ್ಗಳನ್ನು ಬಿಸಾಡಿ. Throw away your addictions to see wrong things on television, on the internet, and through your phone. ಅಂತರ್ಜಾಲದ ಮೂಲಕ, ಟಿವಿಗಳ ಮೂಲಕ, ಫೋನ್ಗಳ ಮೂಲಕ ನೋಡುವಂತ ಎಲ್ಲ ಅಶ್ಲೀಲ ದೃಶ್ಯಗಳನ್ನು ಈಗಲೇ ಬಿಸಾಡಿರಿ. Throw away your addiction to the video games, ವಿಡಿಯೋ ಗೇಮ್ಸ್ ಚಟದಿಂದ, which stops you from studying. ಓದುವುದಕ್ಕೆ ನಿಮ್ಮನ್ನು ತಡೆ ಮಾಡುವಂತ. As you do that again and again and again, the devil is coming into you. ನೀವು ಮತ್ತೆ ಮತ್ತೆ ಅದನ್ನು ಮಾಡುತ್ತಿರುವಾಗ ಸೈತಾನನು ನಿಮ್ಮ ಒಳಗೆ ಪ್ರವೇಶಿಸುತ್ತಾನೆ. Throw out the devil from your life. ಬಿಸಾಡಿ ಆ ಸೈತಾನನನ್ನು ನಿಮ್ಮ ಜೀವನದಿಂದ and bring Jesus in. ಯೇಸುವಿನ ಒಳಗೆ ಕರೆತನ್ನಿ. You have prayed for Jesus. ಯೇಸುವಿಗೆ ಬೇಡಿಕೊಂಡಿದ್ದೀರಿ. Now praise the Lord. ದೇವರಿಗೆ ಸ್ತೋತ್ರ ಸಲ್ಲಿಸಿ. And say ಧನ್ಯವಾದ ಯೇಸು. ವಂದನೆ ಯೇಸುವೆ. ಧನ್ಯವಾದ ಯೇಸು. ವಂದನೆ ಯೇಸುವೆ. ಧನ್ಯವಾದ ಯೇಸು. ವಂದನೆ ಯೇಸುವೆ. Praise the Lord. ಸ್ತೋತ್ರ. You have come into me, Lord. ನೀನು ನನ್ನ ಒಳಗೆ ಬಂದಿದ್ದೀಯ ಕರ್ತನೇ. And you have brought me to your bosom. ನಿನ್ನ ಎದೆಗೆ ಅಪ್ಪಿಕೊಂಡಿದ್ದೀಯ. I have come home. ನಾನು ಮನೆಗೆ ಬಂದಿದ್ದೇನೆ. I have come home. ನಾನು ಮನೆಗೆ ಬಂದೇನೆ. I have come home. ನಾನು ಮನೆಗೆ ಬಂದೇನೆ. Amen. ಆಮೆನ್. And as the paralytic man ಆ ಪಾರ್ಶ್ವ ರೋಗಿಯು received the forgiveness of sin from Jesus, ಅವನ ಪಾಪಗಳ ದೆಸೆಯಿಂದ ದೇವರ ಕ್ಷಮಾಪಣೆ ಹೊಂದಿದ his ರೀತಿ body was healed. ಅವನ ದೇಹವು ಸ್ವಸ್ಥತೆ ಆಯಿತು. He stood up, ಅವನು ಎದ್ದು ನಿಂತ, took up his bed, ಹಾಸಿಗೆ ಹೊತ್ಕೊಂಡ, and went home. ಹಿಂತಿರುಗಿ ಮನೆಗೆ ಹೋದ. ಮನೆಗೆ ಹೋದ. Tonight Jesus is coming home with ಈ you. ರಾತ್ರಿ ಯೇಸು ನಿಮ್ಮ ಮನೆಗಳಿಗೆ ನಿಮ್ಮ ಜೊತೆ ಬರ್ತಿದ್ದಾನೆ. Jesus is going to be with you. ಯೇಸು ನಿಮ್ಮ ಜೊತೆ ಇರುತ್ತಾನೆ. Cleanse your home. ನಿಮ್ಮ ಮನೆ ಶುದ್ಧೀಕರಿಸ್ತಾನೆ. Whatever is wrong in your home, cleanse it. ಮನೆಯಲ್ಲಿ ಏನೆಲ್ಲ ಅಡಚಣೆ ಇದೆಯೋ ಅದನ್ನು ಶುದ್ಧೀಕರಿಸಿ. Start reading the Bible in your home. ಸತ್ಯವೇದ ಓದುವುದನ್ನು ಪ್ರಾರಂಭಿಸಿ ನಿಮ್ಮ ಮನೆಯಲ್ಲಿ. Start praying to Jesus as a family every day. ಕುಟುಂಬ ಸಮೇತವಾಗಿ ಪ್ರತಿದಿನ ಯೇಸುವಿಗೆ ಪ್ರಾರ್ಥಿಸಿರಿ. Stop fighting between each other. ಒಬ್ಬರಿಗೊಬ್ಬರು ಜಗಳವಾಡುವುದು ನಿಲ್ಲಿಸಿ. Whatever money you have to give to others, give it away. ಇತರರಿಗೆ ಏನೆಲ್ಲ ಹಣ ಕೊಡಬೇಕಾಗಿದೆ ಕೊಟ್ಟು ಬಿಡಿ ಈಗಲೇ. Let Jesus live with you and prosper you and build your home. ಯೇಸು ನಿಮ್ಮ ಜೊತೆ ವಾಸ ಮಾಡುತ್ತಾ ನಿಮ್ಮ ಮನೆಯನ್ನು ಕಟ್ಟಲಿ, ನಿಮಗೆ ಸಮಾಧಾನ ಕೊಡಲಿ. In the Bible, ಸತ್ಯವೇದದಲ್ಲಿ in Isaiah 65, ಯೆಶಾಯ ಗ್ರಂಥ 65 verse 21 to 23, 21ರಿಂದ 23ನೇ ವಚನ, God says, ದೇವರು ಹೇಳ್ತಾನೆ, My children, you will build houses and live in ನನ್ನ them. ಮಕ್ಕಳಿರ ನೀವು ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡುತ್ತೀರಿ. You will not build house and somebody will not live in that. ನೀವು ಮನೆಗಳು ಕಟ್ಟಿದ ಮೇಲೆ ಇತರರು ಬಂದು ವಾಸ ಮಾಡುವುದಿಲ್ಲ ಅದರಲ್ಲಿ.
You will not build a house for somebody to live in your house. ನಿಮ್ಮ ಮನೆಯಲ್ಲಿ ಬೇರೆ ಯಾರು ವಾಸ ಮಾಡುವಂತೆ ನೀವು ಕಟ್ಟೋದಿಲ್ಲ ಮನೆ. The devil will not live in your house. ನಿಮ್ಮ ಮನೆಯಲ್ಲಿ ಸೈತಾನನು ವಾಸ ಮಾಡಲ್ಲ. But you will live in your house and enjoy your works for a long time. ಆದರೆ ನೀವು ನಿಮ್ಮ ಮನೆಗಳಲ್ಲಿ ವಾಸ ಮಾಡುತ್ತಾ ನಿಮ್ಮ ಕಾರ್ಯಗಳಿಂದ ಅನೇಕ ವರ್ಷಗಳವರೆಗೂ ನೀವು ಸಂತೋಷವಾಗಿರ್ತೀರಿ. Today God will build your home. ಈ ದಿನ ದೇವರೇ ನಿಮ್ಮ ಮನೆ ಕಟ್ಟುತ್ತಾನೆ. God will build your home. ದೇವರು ನಿಮ್ಮ ಮನೆ ಕಟ್ಟುತ್ತಾನೆ. Your home will become God's home. ನಿಮ್ಮ ಮನೆ ದೇವರ ಮನೆಯಾಗಿ ಮಾರ್ಪಡುತ್ತೆ. And the most important thing is, ಬಹಳ ಪ್ರಾಮುಖ್ಯವಾದ ವಿಷಯ, your heart is the home of Jesus. ನಿಮ್ಮ ಹೃದಯವೇ ಯೇಸುವಿನ ಮನೆಯಾಗಿದೆ. Where does Jesus live? ಯೇಸು ಎಲ್ಲಿ ವಾಸ ಮಾಡುತ್ತಾನೆ? Where does Jesus live? ಯೇಸು ಎಲ್ಲಿ ವಾಸ ಮಾಡುತ್ತಾನೆ? In my heart. ನನ್ನ ಹೃದಯದಲ್ಲಿ. In your heart. ನಿಮ್ಮ ಹೃದಯದಲ್ಲಿ. Your heart is the temple of the Holy Spirit. ನಿಮ್ಮ ಹೃದಯವೇ ಪವಿತ್ರಾತ್ಮನ ಆಲಯವಾಗಿದೆ. And Jesus is living in your heart. ಯೇಸು ನಿಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿದ್ದಾನೆ. Do you believe that? ಅದನ್ನು ನೀವು ನಂಬುತ್ತಿದ್ದೀರಾ? Do you believe that really? ನೀವು ಅದನ್ನು ನಿಜವಾಗಲೂ ನಂಬುತ್ತಿದ್ದೀರೋ? If so, raise your hand and say thank you Jesus. ಹಾಗಾದ್ರೆ ಕೈ ಮೇಲೆ ಕೆತ್ತಿ ಹೇಳ್ರಿ, ವಂದನೆ ಯೇಸುವೇ. You are living in my heart. ನೀನು ನನ್ನ ಹೃದಯದಲ್ಲಿ ವಾಸ ಮಾಡುತ್ತಿದ್ದೀ. He is living in your heart. ಆತ ನಿನ್ನ ಹೃದಯದಲ್ಲಿ ವಾಸ ಮಾಡುತ್ತಿದ್ದಾನೆ. Never allow the devil to come in. ಸೈತಾನನನ್ನು ಒಳಗೆ ಬರುವುದಕ್ಕೆ ಅನುಮತಿಸಬೇಡ ಎಂದಿಗೂ. Always have Jesus. ಯಾವಾಗಲೂ ಯೇಸು ಇರಲಿ. Always have Jesus. ಯಾವಾಗಲೂ ಯೇಸು ಇರಲಿ. Always have Jesus. ಯಾವಾಗಲೂ ಯೇಸು ಇರಲಿ. Here's a wonderful testimony that happened in Jaipur in Odisha. ಒಡಿಶಾ ಪ್ರಾಂತದಲ್ಲಿ ಆಗಿರುವಂತ ಜೈಪುರಲ್ಲಿ ಅದ್ಭುತವಾದ ಸಾಕ್ಷಿ ಇದೆ. Let's listen to Mahesh. ಮಹೇಶನ ಕೇಳಿಸಿಕೊಳ್ಳೋಣ. Wow, wonderful. ಅದ್ಭುತ. I'm so happy to see you, Mahesh. ಮಹೇಶ್, ನಿಮ್ಮನ್ನು ನೋಡುವಂತದ್ದು ಬಹಳ ಸಂತೋಷವಾಗಿದೆ. Praise the Lord. ದೇವರಿಗೆ ಸ್ತೋತ್ರ. Thank you Jesus. ವಂದನೆ ಯೇಸುವೇ. Thank you Jesus. ವಂದನೆ ಯೇಸುವೇ. You see, we will see the picture of how Mahesh was when he came to the Jesus Calls meeting in Odisha. ಒಡಿಶಾ ಪ್ರಾಂತದಲ್ಲಿ ಯೇಸು ಕರಿತಾನೆ ಕೂಟ ನಡೆಯುವಾಗ ಮಹೇಶ್ನ ಚಿತ್ರ ಒಂದು ಸಾರ್ ನೋಡೋಣ. Do you have those pictures? ಆತನಲ್ಲಿ ಎಲ್ಲ ಚಿತ್ರಗಳಿವೆ. You see, ನೀವು ನೋಡಿ. you see our sister, you see Mahesh there. ನೋಡ್ರಿ, ಅಲ್ಲಿ ಅವರ ಸಹೋದರಿ ಮತ್ತು ಮಹೇಶ್ ಸಹ ಇದ್ದಾನೆ. You see, I'm holding a chain. ನಾನು ಒಂದು ಸರಪಣಿಯನ್ನು ಇಟ್ಕೊಂಡಿದ್ದೇನೆ ಕೈಯಲ್ಲಿ. It is with that chain they had bound him. ಆ ಸರಪಣಿಗಳಿಂದಲೇ ಆ ವ್ಯಕ್ತಿಯನ್ನು ಬಂಧಿಸಿದರು. He was bound by a chain. ಆತನನ್ನು ಸರಪಣಿಗಳಿಂದ ಬೇಡಿಗಳಿಂದ ಬಂಧಿಸಿದರು. And he was tied with that chain. ಆ ಸರಪಣಿಗಳಿಂದ ಆತನನ್ನು ಬಂಧಿಸಿದರು. So that he will not run away. ಅವನು ಎಲ್ಲಿಗೂ ಓಡಿ ಹೋಗಬಾರದೆಂದು. Because his mind was affected. ಯಾಕಂದ್ರೆ ಅವನ ಮಾನಸಿಕವಾಗಿ ಬಹಳಷ್ಟು ಅನಾರೋಗ್ಯದಲ್ಲಿದ್ದ. But we are going to hear what Mahesh, who is so free today. ಈಗ ನಾವು ಕೇಳಿಸಿಕೊಳ್ಳೋಣ ಮಹೇಶ್ ಎಂತ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದಾನೆ ಎಂದು. Mahesh is totally free today. ಮಹೇಶ್ ಈ ದಿನ ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿದ್ದಾನೆ. And he is going to speak now. ಆತನೀಗ My mother was tell me, go to Jaipur and Dinagaran sir is there. We will tell you what also. Listen there and call to Jesus. Bless you Jesus. You will take nice there. Dinagaran sir was tell me, your hand was chain also there. Dinagaran sir was tell, what happened in your life? I am tell that my name is Mahesh. My mother also cried that time. Dinagaran sir was tell, I will pray with him. But now I am now speaking now. Praise the Lord. Praise the Lord. See how beautifully he is speaking. Until that day he could not speak at ಆ all. ದಿನದವರೆಗೂ ಆತನು ಏನು ಸಹ ಮಾತನಾಡಲೇ ಇಲ್ಲ. But in the meeting like this, ಆದರೆ ಇಂತಹ ಕೂಟದಲ್ಲಿ, right in Jaipur, Odisha, ಜೈಪುರ್ ಒಡಿಶಾ ಪ್ರಾಂತದಲ್ಲಿ during the prayer time, ಪ್ರಾರ್ಥನೆ ಸಮಯಕ್ಕೆ God delivered him. ದೇವರು ಬಿಡುಗಡೆ ಮಾಡಿದ. And he told his mummy, ಆತನ ತಾಯಿಗೆ ಹೇಳಿದ, I am well. ನಾನು ಚೆನ್ನಾಗಿದ್ದೇನೆ, Take me to the platform. ವೇದಿಕೆ ಮೇಲೆ ನನ್ನ ತೆಗೆದುಕೊಂಡು ಹೋಗ್ರಿ. He began to speak again. ಅವನು ಮತ್ತೆ ಮಾತನಾಡಲು ಪ್ರಾರಂಭಿಸಿದ. And the mother brought him to the platform. ತಾಯಿ ವೇದಿಕೆ ಮೇಲೆ ಕರೆತಂದಳು. And Jesus delivered him. ಯೇಸು ಆತನನ್ನು ಬಿಡುಗಡೆ ಮಾಡಿದ. Today, the Lord Jesus is their Father. ಕರ್ತನಾದ ಯೇಸುವೇ ಅವರ ತಂದೆಯಾಗಿದ್ದಾನೆ. Are you happy, Mahesh? ಮಹೇಶ್, ನೀವು ಸಂತೋಷವಾಗಿದ್ದೀರಾ? God
God, praise God. See, he's beautifully dressed now. ನೋಡ್ರಿ, ದೇವರಿಗೆ ಸ್ತೋತ್ರ, ಸುಂದರವಾಗಿ ವಸ್ತ್ರ ಧಾರಣೆ ಮಾಡಿದ್ದಾನೆ. Shall we give the Lord a big hand clap and praise the Lord? ದೊಡ್ಡ ಚಪ್ಪಾಳೆ ತಟ್ಟಿ ಮಹಿಮೆ ಸಲ್ಲಿಸೋಣ ದೇವರಿಗೆ. Miracles after miracles. ಅದ್ಭುತಗಳ ನಂತರ ಅದ್ಭುತಗಳು ನಡೆದವು. God will build your home also. ದೇವರು ನಿಮ್ಮ ಮನೆಯನ್ನು ಸಹ ಕಟ್ಟುತ್ತಾನೆ. The devil may be driving you everywhere. ಸೈತಾನ ನಿಮ್ಮನ್ನ ಇಷ್ಟು ದಿನ ಅನೇಕ ಕಡೆ ನಡೆಸಿರಬಹುದು. But Jesus will release you, my young sons and daughters. ನನ್ನ ಪ್ರಿಯ ಯವನಸ್ಥ ಮಗನೇ ಮಗಳೇ, ಯೇಸುವೇ ನಿಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. Fathers and mothers, he'll build your home. ತಂದೆ ತಾಯಂದಿರೇ, ಆತ ನಿಮ್ಮ ಮನೆ ಕಟ್ಟುತ್ತಾನೆ. Your children will be mighty in the land. ನೀವು ನಿಮ್ಮ ಮಕ್ಕಳು ಈ ಭೂಮಿಯ ಮೇಲೆ ಮಹಿಮೆಯುಳ್ಳವರಾಗಿರ್ತೀರಿ. Shall we shout a big hallelujah to Jesus? ನಾವು ಯೇಸುವಿಗೆ ಮಹಿಮೆ ಸಲ್ಲಿಸೋಣ, ಹಲ್ಲೆಲೂಯಾ ಎಂಬುದಾಗಿ. Thank you, Jesus. ವಂದನೆ ಯೇಸುವೇ. The glory of God is here. ದೇವರ ಮಹಿಮೆ ನಮ್ಮ ಮಧ್ಯದಲ್ಲಿದೆ. Now Jesus is coming very close to ಈಗ us. ಯೇಸು ಎಲ್ಲರಿಗೆ ಬಹಳ ಸಮೀಪವಾಗಿ ಬರ್ತಿದ್ದಾನೆ. He is going to make your heart the temple of Jesus. ನಿಮ್ಮ ಹೃದಯವನ್ನು ಆತನು ತನ್ನ ಆಲಯವಾಗಿ ಮಾಡಲಿಕ್ಕಿದ್ದಾನೆ. He is going to live in you ಆತನೇ ವಾಸ ಮಾಡುತ್ತಾನೆ. through the Holy Spirit. ಪವಿತ್ರಾತ್ಮನ ಮೂಲಕ. Through the Holy Spirit. ಪವಿತ್ರಾತ್ಮನ ಮೂಲಕ. Through the Holy Spirit. ಪವಿತ್ರಾತ್ಮನ ಮೂಲಕ. Open your heart right ನಿಮ್ಮ now ಹೃದಯ ತೆರೆಯಿರಿ ಈಗಲೇ. and say, Lord, ಹೇಳಿ, ಕರ್ತನೇ, fill my heart. ನನ್ನ ಹೃದಯ ತುಂಬಿಸು. Make it your house. ನಿನ್ನ ಮನೆಯಾಗಿ ಮಾಡು. Let my heart become your house. ನನ್ನ ಹೃದಯ ನಿಮ್ಮ ಮನೆಯಾಗಲಿ. I want to have Jesus with me always. ಯಾವಾಗಲೂ ಯೇಸು ನನ್ನ ಜೊತೆ ಇರಬೇಕೆಂದು ಬಯಸ್ತೇನೆ. I want to have you, Lord Jesus, always. ಕರ್ತನಾದ ಯೇಸುವೇ, ಯಾವಾಗಲೂ ನನ್ನ ಜೊತೆ ಇರು. Now he will heal your body. ಈಗಲೇ ನಿಮ್ಮ ದೇಹಗಳನ್ನು ಆತನು ಗುಣಪಡಿಸುತ್ತಾನೆ. He will heal the things in your home. ನಿಮ್ಮ ಮನೆಯಲ್ಲಿ ಆತನು ಸಂಗತಿಗಳನ್ನು ಗುಣಪಡಿಸುತ್ತಾನೆ. He will heal your soul. ನಿಮ್ಮ ಆತ್ಮಗಳನ್ನು ಗುಣಪಡಿಸುತ್ತಾನೆ. He will heal your finances. ನಿಮ್ಮ ಹಣಕಾಸಿನ ವಿಷಯ ಗುಣಪಡಿಸುತ್ತಾನೆ. He will heal your sickness. ನಿಮ್ಮ ಅನಾರೋಗ್ಯ ಗುಣಪಡಿಸುತ್ತಾನೆ. He will heal your family ನಿಮ್ಮ relationships. ಕುಟುಂಬ ಸಂಬಂಧಗಳನ್ನು ಗುಣಪಡಿಸುತ್ತಾನೆ. And he will make you the servant of the living God. ಆತನು ನಿಮ್ಮನ್ನು ಜೀವಿಸುವ ದೇವರ ಸೇವಕರಾಗಿ ಮಾಡುತ್ತಾನೆ. Through you God will do miracles for others. ನಿಮ್ಮ ಮೂಲಕ ಅನೇಕರಿಗೆ ಆತನ ಅದ್ಭುತಗಳನ್ನು ನಡೆಸುತ್ತಾನೆ. Open your heart. ನಿಮ್ಮ ಹೃದಯ ತೆರೆಯಿರಿ. Tell the Lord Jesus, ಯೇಸುವಿಗೆ ಹೇಳ್ರಿ, come into my heart, Lord. ನನ್ನ ಹೃದಯದಲ್ಲಿ ಬಾ ಕರ್ತನೇ. Come on, say it. ಬನ್ನಿ ಹೇಳಿ, Say it. ಬನ್ನಿ ಹೇಳಿ, Say it. ಬನ್ನಿ ಹೇಳಿ. I give my heart to you, Lord Jesus. ಯೇಸುವೇ, ನನ್ನ ಹೃದಯ ನಿನಗೆ ಕೊಡುತ್ತೇನೆ. Everybody cry. ಪ್ರತಿಯೊಬ್ಬರು ಮೊರೆ ಇಡಿರಿ. The greatest miracle is to have Jesus in your heart. ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಇರುವಂತದ್ದೇ ದೊಡ್ಡ ಅದ್ಭುತ. The greatest miracle is to have your sins forgiven. ಪಾಪಗಳು ಕ್ಷಮಿಸಲ್ಪಡುವಂತದ್ದೇ ದೊಡ್ಡ ಅದ್ಭುತವಾಗಿದೆ. Now Jesus is coming to you. ಈಗ ಯೇಸು ನಿಮ್ಮ ಒಳಗೆ ಬರ್ತಿದ್ದಾನೆ. Every devil is running out. ಪ್ರತಿಯೊಂದು ಸೈತಾನನು ಬಿಟ್ಟು ಹೋಗ್ತಿದ್ದಾನೆ. Satan will fall as lightning from the heavens. ಸೈತಾನನು ಪರಲೋಕದಿಂದ ಬೆಳಕಿನ ಹಾಗೆ ಕೆಳಗೆ ಬೀಳ್ತಿದ್ದಾನೆ. No Satan will have the power to accuse you anymore. ಸೈತಾನನಿಗೆ ನಿಮ್ಮ ಮೇಲೆ ಆರೋಪಿಸುವುದಕ್ಕೆ ಯಾವ ಅಧಿಕಾರವಿಲ್ಲ. You'll have the love of Jesus. ನಿಮ್ಮಲ್ಲಿ ಯೇಸುವಿನ ಪ್ರೀತಿ ಇರುತ್ತೆ. Love of Jesus. ಯೇಸುವಿನ ಪ್ರೀತಿ. Love of Jesus. ಯೇಸುವಿನ ಪ್ರೀತಿ Flowing into your heart now. ಈಗಲೇ ನಿಮ್ಮ ಹೃದಯದಲ್ಲಿ ಹರಿಯುತ್ತಾ ಇದೆ. From now on. ಈಗಲಿಂದ, From now on. ಇಂದಿನಿಂದ Cry out to Jesus. ಯೇಸುವಿಗೆ ಮೊರೆ ಇಡಿರಿ. Get filled with the Holy Spirit. ಪವಿತ್ರಾತ್ಮ ಭರಿತರಾಗ್ರಿ. Where the Spirit of the Lord is, there is liberty. ದೇವರಾತ್ಮನು ಎಲ್ಲಿದ್ದಾನಲ್ಲಿ ಸ್ವಾತಂತ್ರ್ಯ. Now the Holy Spirit is coming into you. ಈಗಲೇ ಪವಿತ್ರಾತ್ಮನ ಒಳಗೆ ಬರ್ತಿದ್ದಾನೆ. I'm going to request Sister Evangeline to pray for all of us along with us. ಸಿಸ್ಟರ್ ಎವಾಂಜೆಲಿನ್ ಅವರನ್ನು ನಾನು ಈ ಸಮಯದಲ್ಲಿ ವಿನಂತಿಸ್ತೇನೆ, ದಯಮಾಡಿ ಎಲ್ಲರಿಗಾಗಿ ಪ್ರಾರ್ಥಿಸಿ. Now the Holy Spirit is coming into you. ಈಗಲೇ ಎಲ್ಲರ ಒಳಗೆ ಪವಿತ್ರಾತ್ಮ ಬರ್ತಿದ್ದಾನೆ. My friend, just cry to Jesus now. ನನ್ನ ಸ್ನೇಹಿತನೇ, ಯೇಸುವಿಗೆ ಮೊರೆ ಇಡು. Miracles are happening in your life. ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೀತಾ ಇವೆ. Miracles. ಅದ್ಭುತಗಳು. God is coming into you. ದೇವರು ನಿಮ್ಮ ಒಳಗೆ ಬರ್ತಿದ್ದಾನೆ. Come on, praise Him. ಬನ್ನಿ ಸ್ತೋತ್ರ ಮಾಡಿ. Say thank you, Jesus. ಹೇಳ್ರಿ, ವಂದನೆ ಯೇಸುವೆ. Thank you, Lord. ವಂದನೆ ಕರ್ತನೆ. ವಂದನೆ ಕರ್ತನೆ. Thank you, Lord. ವಂದನೆ ಕರ್ತನೆ. Thank you, Father. ವಂದನೆ ತಂದೆಯೇ. Lord, you are here with your children, Lord. ಕರ್ತನೆ, ನೀನು ನಿನ್ನ ಮಕ್ಕಳ ಸಂಗಡ ಇಲ್ಲಿದೀಯಪ್ಪ. You are in their heart. ಅವರ ಹೃದಯದಲ್ಲಿದೀಯಾ. Come on, are you not happy? ಬನ್ನಿ, ನೀವು ಸಂತೋಷವಾಗಿಲ್ವಾ? Praise God. ಸ್ತೋತ್ರ ಮಾಡಿ. Praise God. ಸ್ತೋತ್ರ ಮಾಡಿ. Rise up ಎದ್ದೇಳಿ. and have your health in your spirit. ನಿಮ್ಮ ಆತ್ಮದಲ್ಲಿ ನೀವು ಆರೋಗ್ಯವಂತರಾಗ್ರಿ. Thank you, Lord. ವಂದನೆ ಕರ್ತನೆ. Thank you, Lord. ವಂದನೆ ಕರ್ತನೆ. For healing every heart tonight. ಎಲ್ಲ ಹೃದಯವನ್ನು ಗುಣಪಡಿಸಿದಕ್ಕಾಗಿ, By filling them with your Holy Spirit. ನಿಮ್ಮ ಪವಿತ್ರಾತ್ಮನಿಂದ ತುಂಬಿಸಿದಕ್ಕಾಗಿ Thank you, Lord. ವಂದನೆ ಕರ್ತನೆ. Thank you, Lord. ವಂದನೆ ಕರ್ತನೆ. The Lord is entering into every broken heart. ಕರ್ತನು ಮುರಿಯಲ್ಪಟ್ಟ ಪ್ರತಿಯೊಂದು ಹೃದಯದಲ್ಲಿ ಪ್ರವೇಶಿಸುತ್ತಿದ್ದಾನೆ. Every
ಪ್ರತಿಯೊಂದು ಬರಿದಾದ ಹೃದಯ. The Lord is filling every heart with the Spirit. ಕರ್ತನು ಪ್ರತಿಯೊಂದು ಹೃದಯವನ್ನು ತನ್ನ ಆತ್ಮದಿಂದ ತುಂಬಿಸುತ್ತಿದ್ದಾನೆ. The Lord, the Spirit is entering your heart. ಕರ್ತನ ಆತ್ಮವು ನಿಮ್ಮ ಹೃದಯದಲ್ಲಿ ಪ್ರವೇಶ ಮಾಡುತ್ತಿದೆ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. All the depressions are leaving right now. ಎಲ್ಲ ನಿರಾಶೆಗಳು ಬಿಟ್ಟು ಹೋಗುತ್ತಾ ಇವೆ ಈಗಲೇ. All the darknesses are leaving right now. ಎಲ್ಲ ಅಂಧಕಾರವು ಬಿಟ್ಟು ಹೋಗುತ್ತಾ ಇದೆ. All your failures are leaving right now. ಎಲ್ಲ ಸೋಲುಗಳು ನಿಮ್ಮ ಜೀವನವನ್ನು ಬಿಟ್ಟು ಹೋಗುತ್ತಾ ಇವೆ. The Lord is lifting you up right now. ಈಗಲೇ ಕರ್ತನು ನಿಮ್ಮನ್ನು ಮೇಲಕ್ಕೆತ್ತುತ್ತಿದ್ದಾನೆ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. Get filled by the power of God. ಪವಿತ್ರಾತ್ಮನಿಂದ ಬಲ ಹೊಂದಿರಿ ಈಗಲೇ. Say thank you Jesus. ಹೇಳ್ರಿ ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Open your mouth. ನಿಮ್ಮ ಬಾಯಿ ತೆರೆಯಿರಿ. And say thank you Jesus. ಹೇಳಿ ವಂದನೆ ಯೇಸುವೆ. He is filling you right now. ಆತನೇ ನಿಮ್ಮನ್ನು ತುಂಬಿಸುತ್ತಿದ್ದಾನೆ. The Lord is restoring everything back to you right now. ಕರ್ತನು ಪ್ರತಿಯೊಂದು ಹಿಂತಿರುಗಿ ಪುನಃಸ್ಥಾಪನೆಗೊಳಿಸುತ್ತಿದ್ದಾನೆ ನಿಮಗೆ ಈಗಲೇ. The Lord is giving you the lost anointing back to you. ಕಳೆದು ಹೋದ ನಿಮ್ಮ ಅಭಿಷೇಕ ಹಿಂತಿರುಗಿ ಆತನು ಕೊಡುತ್ತಿದ್ದಾನೆ. Are you not happy? ನೀವು ಸಂತೋಷವಾಗಿಲ್ವಾ? Give glory to God. ದೇವರಿಗೆ ಮಹಿಮೆ ಸಲ್ಲಿಸಿ. Praise God. ದೇವರಿಗೆ ಸ್ತೋತ್ರ. Praise God. ದೇವರಿಗೆ ಸ್ತೋತ್ರ. Don't lose this opportunity. ಈ ಅವಕಾಶ ಕಳ್ಕೋಬೇಡಿ. Give thanks to God. ದೇವರಿಗೆ ಸ್ತೋತ್ರ ಸಲ್ಲಿಸಿ. Hallelujah. 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 This place is full of His presence. ಈ ಸ್ಥಳವು ಆತನ ಸನ್ನಿಧಿಯಿಂದ ತುಂಬಲ್ಪಟ್ಟಿದೆ. Where the Lord is, there is fullness of joy. ಎಲ್ಲಿ ಕರ್ತನಿದ್ದಾನಲ್ಲಿ ಪರಿಪೂರ್ಣ ಆನಂದ. The Lord is filling you with His joy. ಕರ್ತನು ಆತನ ಆನಂದದಿಂದ ತುಂಬಿಸುತ್ತಿದ್ದಾನೆ. Come on, rejoice. ಬನ್ನಿ ಆನಂದಿಸಿ. Everyone. ಪ್ರತಿಯೊಬ್ಬರು. Everyone. ಪ್ರತಿಯೊಬ್ಬರು. Do not look here and there. ಆ ಕಡೆ ಈ ಕಡೆ ನೋಡಬೇಡಿ. Receive the anointing. ಅಭಿಷೇಕ ಹೊಂದಿಕೊಳ್ಳಿರಿ. Thank God. ವಂದನೆ ಕರ್ತನೇ. Thank God. ವಂದನೆ ಕರ್ತನೇ. Where the Spirit of the Lord is, ಎಲ್ಲಿ ದೇವರಾತ್ಮನಿದಾನೋ there is deliverance. ಅಲ್ಲಿ ಬಿಡುಗಡೆ ಉಂಟು. There is deliverance. ಅಲ್ಲಿ ಬಿಡುಗಡೆ ಉಂಟು. The Lord is healing your body also. ಕರ್ತನು ನಿಮ್ಮ ದೇಹಗಳನ್ನು ಸಹ ಗುಣಪಡಿಸುತ್ತಿದ್ದಾನೆ. Let your mouth praise God. ನಿಮ್ಮ ಬಾಯಿ ದೇವರಿಗೆ ಸ್ತೋತ್ರ ಸಲ್ಲಿಸಲಿ. Open your mouth. ಬಾಯಿ ತೆರೆಯಿರಿ. And praise God. ದೇವರಿಗೆ ಸ್ತೋತ್ರ ಮಾಡಿ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Fill your people, Lord. ನಿನ್ನ ಜನರನ್ನು ತುಂಬಿಸು. Fill them, Lord. ನಿನ್ನ ತುಂಬಿಸು ದೇವರೇ. Lord, heal their hearts. ಕರ್ತನೇ ಅವರ ಹೃದಯ ವಾಸಿ ಮಾಡು. Heal their home. ಅವರ ಮನೆ ವಾಸಿ ಮಾಡು. Heal their body. ಅವರ ದೇಹಗಳ ವಾಸಿ ಮಾಡು. Let the deliverance come upon your people, Lord. ನಿನ್ನ ಜನರ ಮೇಲೆ ನಿನ್ನ ಬಿಡುಗಡೆ ಬರಲಿ ಕರ್ತನೆ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. The Lord is resurrecting you literally. ಈಗಲೇ ಕರ್ತನು ನಿಮ್ಮನ್ನು ಪುನರುತ್ಥಾನಗೊಳಿಸ್ತಾ ಇದ್ದಾನೆ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. All the old things are passing away. ಎಲ್ಲ ಹಳೆ ಸಂಗತಿಗಳು ಬಿಟ್ಟು ಹೋಗುತ್ತಾ ಇವೆ. The old sins are passing away. ಹಳೆ ಪಾಪ ಬಿಟ್ಟು ಹೋಗುತ್ತಾ ಇದೆ. The evil spirits are running away. ದುರಾತ್ಮಗಳು ಬಿಟ್ಟು ಹೋಗುತ್ತಾ ಇವೆ. You give glory to God. ನೀವು ದೇವರಿಗೆ ಮಹಿಮೆ ಸಲ್ಲಿಸಿ. All the oppressions are leaving you right now. ಎಲ್ಲ ಒತ್ತಡಗಳು ನಿಮ್ಮನ್ನು ಬಿಟ್ಟು ಹೋಗುತ್ತಾ ಇವೆ ಈಗಲೇ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. The Lord is turning all your sorrow into joy. ಕರ್ತನು ನಿಮ್ಮ ಎಲ್ಲ ದುಃಖವನ್ನು ಆನಂದವಾಗಿ ಬದಲಾವಣೆ ಮಾಡುತ್ತಾ ಇದ್ದಾನೆ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Fill everyone here. ಪ್ರತಿಯೊಬ್ಬರನ್ನು ತುಂಬಿಸು ಇಲ್ಲಿ. Fill them, Lord. ತುಂಬಿಸು ಕರ್ತನೆ. Fill the old people. ಪ್ರತಿಯೊಬ್ಬರನ್ನು ತುಂಬಿಸು. Fill every father. ಪ್ರತಿ ತಂದೆಯನ್ನು ತುಂಬಿಸು. Fill every mother. ಪ್ರತಿ ತಾಯಿಯನ್ನು ತುಂಬಿಸು. Fill every young boy. ಪ್ರತಿಯೊಬ್ಬ ಯವನಸ್ಥನನ್ನು ತುಂಬಿಸು. Fill every young girl. ಪ್ರತಿ ಯವನಸ್ಥಳನ್ನು ತುಂಬಿಸು. Fill every little child. ಪ್ರತಿ ಚಿಕ್ಕ ಮಕ್ಕಳನ್ನು ತುಂಬಿಸು. Fill them, Lord. ತುಂಬಿಸು ಕರ್ತನೆ. Fill them, Lord. ತುಂಬಿಸು ಕರ್ತನೆ. Let them become prophet and prophetess of God. ಕರ್ತನೆ ಅವರು ನಿನ್ನ ಪ್ರವಾದಿಗಳಾಗಿ ಪ್ರವಾದಿನಿಗಳಾಗಿ ಮಾರ್ಪಡಲಿ. Come on, clap your hands. ಬನ್ನಿ ಚಪ್ಪಾಳೆ ತಟ್ಟಿ and give glory to God. ದೇವರಿಗೆ ಮಹಿಮೆ ಸಲ್ಲಿಸೋಣ. The Lord's anointing is coming upon you. ದೇವರ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. Receive. ಹೊಂದಿಕೋ. Receive. ಹೊಂದಿಕೊಳ್ಳಿರಿ. Receive the anointing. ಹೊಂದಿಕೊಳ್ಳಿರಿ ಅಭಿಷೇಕವನ್ನ. Thank you Jesus. ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. Wherever your people are, ನಿನ್ನ ಜನರು ಎಲ್ಲಿದ್ದಾರೋ, whoever
is watching, ಯಾರೆಲ್ಲ ವೀಕ್ಷಿಸಿದಾರೋ fill them, Lord. ತುಂಬಿಸು ದೇವ್ರೆ, Fill them, Lord. ತುಂಬಿಸು ಕರ್ತನೆ. Whomever your children are praying for, ಯಾರೆಲ್ಲ ನಿನ್ನ ಮಕ್ಕಳು ಪ್ರಾರ್ಥಿಸಿದಾರೋ fill them also, Lord. ತುಂಬಿಸು ಅವರನ್ನ, Fill them, Lord. ತುಂಬಿಸು ಕರ್ತನೆ. Transform every heart. ಪ್ರತಿಯೊಂದು ಹೃದಯ ರೂಪಾಂತರಗೊಳಿಸು, Change every heart. ಪ್ರತಿಯೊಂದು ಹೃದಯ ಮಾರ್ಪಡಿಸು, Change every ಪ್ರತಿಯೊಂದು situation. ಪರಿಸ್ಥಿತಿ ಮಾರ್ಪಡಿಸು. Lord, let them have a new heart. ಕರ್ತನೆ, ನೂತನ ಹೃದಯ ಬರಲಿ. New heart to serve you, Lord. ನಿನ್ನನ್ನು ಸೇವಿಸುವ ನೂತನ ಹೃದಯ. Rise up. ಎದ್ದೇಳಿ, Rise up. ಎದ್ದೇಳಿ, And shine for the glory of ಕರ್ತನ God. ಮಹಿಮೆಗಾಗಿ ಪ್ರಕಾಶಿಸಿ. Thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. What a joy it is to receive God in our heart. ದೇವರನ್ನು ನಮ್ಮ ಹೃದಯದಲ್ಲಿ ಹೊಂದುವಂಥದ್ದು ಎಷ್ಟು ಆನಂದವಾದ ವಿಷಯ. Are you not happy? ನೀವು ಸಂತೋಷವಾಗಿಲ್ವಾ? Praise God. ದೇವರಿಗೆ ಸ್ತೋತ್ರ, Praise God. ದೇವರಿಗೆ ಸ್ತೋತ್ರ. The heaven is wide open here. ಪರಲೋಕವು ಇಲ್ಲಿ ಅಗಲವಾಗಿ ತೆರೆಯಲ್ಪಟ್ಟಿದೆ. The Lord's blessing is coming down. ದೇವರ ಆಶೀರ್ವಾದ ಇಳಿದು ಬರ್ತಾ ಇವೆ. Receive. ಹೊಂದಿಕೊಳ್ಳಿರಿ, Receive. ಹೊಂದಿಕೊಳ್ಳಿರಿ. Thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. You believe in miracle. ನೀವು ನಂಬಿಕೆ ಇಡಿದ ಅದ್ಭುತಗಳಲ್ಲಿ. The miracle is happening for you right now. ನಿಮಗಾಗಿ ಅದ್ಭುತಗಳು ನಡೀತಾ ಇವೆ ಈಗಲೇ. Thank you, Jesus. ವಂದನೆ ಯೇಸುವೆ. The heaven is in your heart. ಪರಲೋಕವೇ ನಿಮ್ಮ ಹೃದಯದಲ್ಲಿ ಬಂದಿದೆ. Heaven is in your heart. ಪರಲೋಕವೇ ಹೃದಯದಲ್ಲಿದೆ. Give thanks to God. ದೇವರಿಗೆ ಸ್ತೋತ್ರ ಮಾಡಿ. Thank you, Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. Fill everyone here, Lord. ಇಲ್ಲಿರುವ ಪ್ರತಿಯೊಬ್ಬರನ್ನು ತುಂಬಿಸು. Thank you, Lord. ವಂದನೆ ಕರ್ತನೆ, Thank you, Lord. ವಂದನೆ ಕರ್ತನೆ. Father, with overflowing measure. ತಂದೆ, ಅಳತೆ ಮೀರಿ ತುಂಬಿಸು. Fill them, Lord. ತುಂಬಿಸು ಕರ್ತನೆ, Fill them, Lord. ತುಂಬಿಸು ಕರ್ತನೆ. Let your children have new beginning, ನಿನ್ನ ಮಕ್ಕಳು ನೂತನ ಪ್ರಾರಂಭಿಸಲಿ. new life, ನೂತನ ಜೀವನ, new blessing, ನೂತನ ಆಶೀರ್ವಾದ, new hope, ನೂತನ ನಿರೀಕ್ಷೆ, new child. ನೂತನ ಸಂತಾನ. Thank you, Lord. ವಂದನೆ ಕರ್ತನೆ. New health. ನೂತನ ಆರೋಗ್ಯ. Receive the power of God. ಹೊಂದಿಕೊಳ್ಳಿದ ದೇವರ ಶಕ್ತಿಯನ್ನ. Thank God. ವಂದನೆ ಕರ್ತನೆ, Thank God. ವಂದನೆ ಕರ್ತನೆ. Jesus. ವಂದನೆ ಯೇಸುವೆ, Thank you, Jesus. ವಂದನೆ ಯೇಸುವೆ. Now we are going to pray that God will heal every disease. ಈಗ ನಾವು ಪ್ರತಿಯೊಂದು ರೋಗದಿಂದ ದೇವರು ಗುಣಪಡಿಸುವಂತೆ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. Every sickness. ಪ್ರತಿಯೊಂದು ಅನಾರೋಗ್ಯದಿಂದ. Because Jesus took every sickness, every disease on his own body on the cross. ಯಾಕಂದ್ರೆ ಯೇಸು ಕ್ರಿಸ್ತನು ಶಿಲುಬೆ ಮೇಲಿದ್ದಾಗ ಪ್ರತಿಯೊಂದು ರೋಗವನ್ನು, ಪ್ರತಿಯೊಂದು ಬಲಹೀನತೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡನು. Now in the name of Jesus we shall be healed. ಈಗ ಯೇಸುವಿನ ನಾಮದಲ್ಲಿ ಎಲ್ಲರೂ ಗುಣ ಹೊಂದಲಿ. Put your hands on your chest. ನಿಮ್ಮ ಕೈಯನ್ನ ಎದೆ ಭಾಗದಲ್ಲಿ ಇಟ್ಕೊಳ್ರಿ. If you are sick, ನೀವು ಅನಾರೋಗ್ಯದಲ್ಲಿರುವುದಾದ್ರೆ, or put your hands on the portion where you have the sickness. ಎಲ್ಲಿ ಬಲಹೀನತೆ ಇದೆಯೋ, ಎಲ್ಲಿ ಅನಾರೋಗ್ಯದಿಂದ ಇದೆಯೋ ಆ ಸ್ಥಳದಲ್ಲಿ ನಿಮ್ಮ ಕೈ ಇಟ್ಕೊಳ್ರಿ. The Lord Jesus is in you ಕರ್ತನಾದ ಯೇಸು ನಿಮ್ಮ ಒಳಗಿದ್ದಾನೆ through the Holy Spirit. ಪವಿತ್ರಾತ್ಮನ ಮೂಲಕ. He said, you in me and I in you. ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಎಂದು ಆತನು ಹೇಳ್ತಾನೆ. Believe it. ಅದನ್ನು ನಂಬಿರಿ. Your body is the temple of the Holy Spirit. ನಿಮ್ಮ ದೇಹವು ಪವಿತ್ರಾತ್ಮನ ಆಲಯವಾಗಿದೆ. Where the Spirit of the Lord is, there is liberty. ಎಲ್ಲಿ ದೇವರಾತ್ಮನಿದಾನೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ. Now the Holy Spirit will liberate you from every sickness. ಈಗ ಪವಿತ್ರಾತ್ಮನು ನಿಮ್ಮ ಎಲ್ಲ ಅನಾರೋಗ್ಯದಿಂದ ಬಿಡುಗಡೆಗೊಳಿಸಲಿ. Every disease, ಪ್ರತಿಯೊಂದು ರೋಗದಿಂದ. every organ will be resurrected by the Spirit of Jesus. ಪ್ರತಿಯೊಂದು ಅಂಗವು ಯೇಸುವಿನ ಆತ್ಮದಿಂದ ಪುನರುತ್ಥಾನ ಹೊಂದಲಿ. Because Jesus has paid the price for our healing. ಯಾಕಂದ್ರೆ ಯೇಸು ನಮ್ಮ ಸ್ವಸ್ಥತೆಗಾಗಿ ಬೆಲೆಯನ್ನು ಕಟ್ಟಿ ತೀರಿಸಿದ್ದಾನೆ. Now put your hands on your chest. ಈಗ ನಿಮ್ಮ ಕೈಯನ್ನು ಎದೆ ಮೇಲೆ ಇಟ್ಕೊಳ್ರಿ. Call out the name of Jesus. ಯೇಸುವಿನ ಹೆಸರನ್ನು ಕೂಗ್ರಿ. If you have brought somebody who cannot pray for themselves, ನೀವು ಯಾರನ್ನಾದರೂ ತಂದಿರುವುದಾದ್ರೆ ಈ ಸ್ಥಳಕ್ಕೆ ಅವರಿಗಾಗಿ ನೀವು ಪ್ರಾರ್ಥಿಸಿರಿ. you lay your hands on them. ನೀವು ನಿಮ್ಮ ಕೈನ ಅವರ ಮೇಲೆ ಇಡ್ರಿ. Yes, God will honor your faith. ಹೌದು, ನಿಮ್ಮ ನಂಬಿಕೆ ದೇವರು ಘನಪಡಿಸುತ್ತಾನೆ. Jesus loves everybody. ಯೇಸು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾನೆ. All of us are one before Jesus. ನಾವೆಲ್ಲರೂ ಕೂಡ ಒಂದೇ ಆಗಿದ್ದೇವೆ ಯೇಸುವಿನ ಮುಂದೆ. They shall lay hands on the sick and the sick shall recover. ಅವರು ರೋಗಿಗಳ ಮೇಲೆ ಕೈ ಚಾಚಿ ಪ್ರಾರ್ಥನೆ ಮಾಡುವಾಗ ಅವರು ಸ್ವಸ್ಥತೆ ಹೊಂದುತ್ತಾರೆ. Put your hand on the person whom you have brought who is sick. ನೀವು ಯಾರನ್ನ ಈ ಸ್ಥಳಕ್ಕೆ ಕರೆತಂದಿದ್ದೀರೋ ಆ ವ್ಯಕ್ತಿಯ ಮೇಲೆ ನಿಮ್ಮ ಕೈ ಇಟ್ಟು ಪ್ರಾರ್ಥಿಸಿರಿ. Now we will pray in the name of Jesus. ಈಗ ನಾವು ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ.
Let us expect Jesus to heal. ಯೇಸು ಬಂದು ಸ್ವಸ್ಥತೆ ಮಾಡುವಂತೆ ನಾವು ಬಯಕೆಯಿಂದಿರೋಣ. Believe. ನಂಬಿರಿ. Believe. ನಂಬಿರಿ. Paul Dinakaran need not come and lay his hands on you. He is just a man, mud and clay. ಪಾಲ್ ದಿನಕರನ್ ಬಂದು ನಿಮ್ಮ ಮೇಲೆ ಕೈ ಇಡುವಂತ ಅವಶ್ಯಕತೆ ಇಲ್ಲ. ಆತನು ಸಹ ಮಣ್ಣು ಧೂಳಿಯಾಗಿದ್ದಾನೆ ನಿಮ್ಮ ಹಾಗೆ. It's only Jesus who heals. ಅದು ಯೇಸು ಮಾತ್ರ ಗುಣಪಡಿಸುವಾತನು. I am here to pray with you to Jesus. ನಾನು ಇಲ್ಲಿ ನಿಮಗಾಗಿ ಪ್ರಾರ್ಥಿಸಲಿಕ್ಕಿದ್ದೇನೆ ಯೇಸುವಿಗೆ. Now wherever you are, Jesus is there. ನೀವು ಎಲ್ಲಿದ್ದೀರೋ ಅಲ್ಲಿ ಯೇಸು ಇದ್ದಾರೆ. Cry out to Jesus. ಯೇಸುವಿಗೆ ಮೊರೆ ಇಡಿರಿ. Come on, open your mouth and cry. ಬನ್ನಿ ಬಾಯಿ ತೆರೆದು ಯೇಸುವಿಗೆ ಮೊರೆ ಇಡೋಣ. And say, Jesus, heal my cancer. ಹೇಳೋಣ, ಯೇಸುವೇ ನನ್ನ ಕ್ಯಾನ್ಸರ್ ಕಾಯಿಲೆ ವಾಸಿ ಮಾಡು. Heal my headache. ನನ್ನ ತಲೆ ನೋವು. Heal my stomach pain. ಹೊಟ್ಟೆ ನೋವು ಗುಣಪಡಿಸು. Heal the stones. ಕಲ್ಲುಗಳಿಂದ ಗುಣಪಡಿಸು. Heal me, I want to walk. ನನ್ನ ಗುಣಪಡಿಸು, ನಾನು ನಡೆಯಬೇಕು ಕರ್ತನೇ. I want to see. ನಾನು ನೋಡಬೇಕಯ್ಯ. I want to live for 15 more years to serve you, Lord. ನಾನು ನಿನ್ನ ಸೇವೆ ಮಾಡುವುದಕ್ಕೆ ಇನ್ನು 15 ವರ್ಷ ಬದುಕಬೇಕು. Whatever you want to do for Jesus, tell him now. ಏನೆಲ್ಲ ನೀವು ಯೇಸುವಿಗೆ ಮಾಡಬೇಕಂತ ಇದ್ರೋ ಅದನ್ನ ಈಗ ಹೇಳಿರಿ. And tell him, heal me, Lord. ಕರ್ತನೇ ಗುಣಪಡಿಸು ಎಂದು ಹೇಳಿರಿ. I will use my life to serve you, Lord. ನನ್ನ ಜೀವನ ನಿನ್ನ ಸೇವೆ ಮಾಡುವುದಕ್ಕೆ ಉಪಯೋಗಿಸುತ್ತೇನೆ ಕರ್ತನೇ. Come on, open your mouth and cry to Jesus. ಬನ್ನಿ ಬಾಯಿ ತೆರೆದು ಯೇಸುವಿಗೆ ಮೊರೆ ಇಡೋಣ. Now Jesus will heal you. ಈಗ ಯೇಸು ನಿಮ್ಮನ್ನು ವಾಸಿ ಮಾಡುತ್ತಾನೆ. The Holy Spirit of God is filling you now. ದೇವರ ಪವಿತ್ರಾತ್ಮನು ಈಗ ನಿಮ್ಮನ್ನು ತುಂಬಿಸುತ್ತಾ ಇದ್ದಾನೆ. Lord Jesus. ಕರ್ತನಾದ ಯೇಸು. You have said, ask and it shall be given. ನೀವು ಹೇಳಿದಿರಿ ಬೇಡಿಕೊಳ್ಳಿರಿ ಕೊಡಲ್ಪಡುವುದು. And ask in my name and I will do it. ನನ್ನ ನಾಮದಲ್ಲಿ ಬೇಡಿಕೊಳ್ಳ್ರಿ ನಾನು ಅದನ್ನು ಮಾಡುತ್ತೇನೆ. I pray along with your children now. ಕರ್ತನೇ ನಾನು ಪ್ರಾರ್ಥಿಸುತ್ತೇನೆ ನಿಮ್ಮ ಮಕ್ಕಳ ಜೊತೆಯಲ್ಲಿ. Lord, listen to their cry and heal, Lord. ಕರ್ತನೇ ಅವರ ಪ್ರಾರ್ಥನೆಗೆ ಕಿವಿಗೊಟ್ಟು ಅವರನ್ನು ಗುಣಪಡಿಸು. Heal everyone. ಪ್ರತಿಯೊಬ್ಬರನ್ನು ಗುಣಪಡಿಸು. In Jesus' name. ಯೇಸು ನಾಮದಲ್ಲಿ. Let everyone's sickness and disease leave them. ಪ್ರತಿಯೊಬ್ಬರ ಅನಾರೋಗ್ಯವು ಕಾಯಿಲೆಯು ಬಿಟ್ಟು ಹೋಗಲಿ ದೇವರೇ. Lord Jesus, remember. ಕರ್ತನೇ ನೆನಪು ಮಾಡಿಕೋ. Remember how you destroyed those sicknesses and diseases on the cross. ಶಿಲುಬೆ ಮೇಲೆ ಎಲ್ಲ ರೋಗವನ್ನು ಹೇಗೆ ನಾಶಪಡಿಸಿದೆ ಒಂದು ಸಾರಿ ನೆನಪು ಮಾಡಿಕೋ ಕರ್ತನೇ. Now heal your people, Lord. ಈಗಲೇ ನನ್ನ ಜನರನ್ನು ವಾಸಿ ಮಾಡು. Lord, in your holy name. ನಿನ್ನ ಪವಿತ್ರತೆಯಿಂದ. In the name of Jesus. ಯೇಸು ನಾಮದಲ್ಲಿ. As your humble servant. ನಿನ್ನ ದೀನ ಸೇವಕನಾಗಿ. I command every sickness, every disease to leave their body. ಪ್ರತಿಯೊಂದು ಅನಾರೋಗ್ಯ ಬಲಹೀನತೆಗೆ ಈಗಲೇ ಆಜ್ಞಾಪಿಸ್ತೇನೆ ಅವರ ದೇಹಗಳನ್ನು ಬಿಟ್ಟು ಹೋಗಿ ಎಂದು. Every pain come out in Jesus' name. ಎಲ್ಲ ನೋವು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. Stop your pains. ನಿಂತು ಹೋಗಲಿ ನೋವು. Be healed. ಸ್ವಸ್ಥತೆ ಆಗಲಿ. Every organ which is not functioning. ಯಾವ ಅಂಗವು ಕೆಲಸ ಮಾಡುತ್ತಾ ಇಲ್ಲವೋ. Receive the life-giving resurrection power of Jesus. ಜೀವ ಉಂಟು ಮಾಡುವ ಪುನರುತ್ಥಾನ ಶಕ್ತಿಯನ್ನು ಈಗಲೇ ಹೊಂದಿಕೊಳ್ಳಿರಿ. Let those organs begin to function normally right now in Jesus' name. ಆ ಅಂಗಗಳೆಲ್ಲ ಯೇಸು ನಾಮದಲ್ಲಿ ಈಗಲೇ ಸರಿಯಾಗಿ ಕಾರ್ಯನಿರ್ವಹಿಸಲಿ. As you gave Mahesh a new brain, give children a new brain right now and heal them, Lord. ನಿನ್ನ ಮಗನಾದ ಮಹೇಶ್ಗೆ ನೂತನ ಮೆದುಳು ಮನಸ್ಸು ಕೊಟ್ಟ ಹಾಗೆ ನಿನ್ನ ಮಕ್ಕಳಿಗೂ ಸಹ ನೂತನ ಮನಸ್ಸನ್ನು ಕೊಡು ಕರ್ತನೇ. Let the brains begin to function in Jesus' name. ಈಗಲೇ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲಿ. And now you evil powers holding the organs and the brain of the people. ಎಲ್ಲ ಜನರ ಮೆದುಳುಗಳನ್ನ ಮನಸ್ಸುಗಳನ್ನ ಬಂಧಿಸಿದಂತ ದುರಾತ್ಮಗಳೇ ಬಿಟ್ಟು ಹೋಗ್ರೆ ಯೇಸು ನಾಮದಲ್ಲಿ. I command you to come out of their mind. ಆಜ್ಞಾಪಿಸ್ತೇನೆ ಅವರ ಮನಸ್ಸುಗಳನ್ನು ಬಿಟ್ಟು ಹೊರಗೆ ಬಾ ಎಂದು. In Jesus' name, you evil powers come out of their mind. ಯೇಸು ನಾಮದಲ್ಲಿ ದುಷ್ಟ ಆತ್ಮಗಳಿರ ಹೊರಗೆ ಬಾ ಯೇಸು ನಾಮದಲ್ಲಿ. You evil powers come out of their organs. ದುರಾತ್ಮಗಳಿರ ಅಂಗಗಳನ್ನು ಬಿಟ್ಟು ಹೊರಗೆ ಬಾ ಈಗಲೇ. You evil powers come out of their bodies. ದುರಾತ್ಮಗಳು ಈಗಲೇ ಹೊರಗೆ ಬಾ. You evil powers come out of their relationships. ದುರಾತ್ಮಗಳು ಈಗಲೇ ಆ ಸಂಬಂಧಗಳಿಂದ ಹೊರಗೆ ಬಾ. You witchcraft powers leave their home. ಎಲ್ಲ ಮಾಟ ಮಂತ್ರ ಶಕ್ತಿಗಳು ಮನೆ ಬಿಟ್ಟು ಹೋಗಲಿ. Leave in Jesus' name. ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. You evil powers leave their body. ಎಲ್ಲ ದುರಾತ್ಮ ಶಕ್ತಿಗಳು ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. Go to hell fire in Jesus' name. ಈಗಲೇ ನರಕದ ಬೆಂಕಿಗೆ ಹೋಗು. And everybody let it be healed in Jesus' name. ಪ್ರತಿಯೊಂದು ಶರೀರವು ಈಗಲೇ ಯೇಸು ನಾಮದಲ್ಲಿ ಸ್ವಸ್ಥತೆಯಾಗಲಿ. Let the organs which are not functioning come back to life right now in Jesus' name. ದೇಹದಲ್ಲಿ ಯಾವ ಅಂಗವು ಕಾರ್ಯ ಮಾಡ್ತಾ ಇಲ್ಲವೋ ಈಗಲೇ ಅದು ಜೀವಂತವಾಗಿ ಕಾರ್ಯ ಮಾಡಲಿ ಯೇಸು ನಾಮದಲ್ಲಿ.
I believe, Lord, you are healing every organ. ನಾನು ನಂಬುತ್ತೇನೆ ಪ್ರತಿಯೊಂದು ಅಂಗಗಳನ್ನು ನೀನು ಗುಣಪಡಿಸ್ತಾ ಇದೀಯಾ. Let the cancers leave. ಕ್ಯಾನ್ಸರ್ಗಳು ಬಿಟ್ಟು ಹೋಗಲಿ. Let the tumors leave. ಗಡ್ಡೆಗಳು ಬಿಟ್ಟು ಹೋಗಲಿ. Let all the infections leave. ಎಲ್ಲ ಸೋಂಕುಗಳು ಬಿಟ್ಟು ಹೋಗಲಿ. Fibroids leave. ಎಲ್ಲ ಉಣ್ಣೆಗಳು ಬಿಟ್ಟು ಹೋಗಲಿ. And let every sickness leave in Jesus' name. ಪ್ರತಿಯೊಂದು ಅನಾರೋಗ್ಯ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. I believe you are healing everyone, Lord Jesus. ನಾನು ನಂಬುತ್ತೇನೆ ಯೇಸುವೆ ಪ್ರತಿಯೊಬ್ಬರನ್ನು ವಾಸಿ ಮಾಡಿದೆಯೆಂದು. And we give you all the glory. ನಿನಗೆ ಸಕಲ ಮಹಿಮೆ ಕೊಡ್ತೇವೆ. All the glory. ನಿನಗೆ ಸಕಲ ಮಹಿಮೆ. Now let us all praise the Lord and thank him in faith for healing us. ಈಗ ನಾವು ನಂಬಿಕೆಯಿಂದ ದೇವರು ಸ್ವಸ್ಥತೆ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಚಪ್ಪಾಳೆ ತಟ್ಟುತ್ತಾ everybody say thank you Jesus. ಪ್ರತಿಯೊಬ್ಬರು ಹೇಳೋಣ ವಂದನೆ ಯೇಸುವೆ. Thank you Jesus. ವಂದನೆ ಯೇಸುವೆ. I receive my healing. ನಾನು ನನ್ನ ಸ್ವಸ್ಥತೆ ಹೊಂದುತ್ತೇನೆ. I receive my deliverance. ನನ್ನ ಬಿಡುಗಡೆ ಹೊಂದಿಕೊಳ್ಳುತ್ತೇನೆ. Because of the wounds of Jesus. ಯೇಸು ಹೊಂದಿದ ಬಾಸುಂಡೆಗಳಿಂದ. Come on, praise him. ಬನ್ನಿ ಸ್ತೋತ್ರ ಮಾಡಿ. Everybody praise him. ಪ್ರತಿಯೊಬ್ಬರು ಸ್ತೋತ್ರ ಮಾಡಿ. Praise the Lord. ಸ್ತೋತ್ರ. Praise the Lord. ದೇವರಿಗೆ ಸ್ತೋತ್ರ. Miracles are happening right now. ಅದ್ಭುತಗಳು ನಡೀತಾ ಇವೆ. Every organ, ಪ್ರತಿಯೊಂದು ಅಂಗ, everybody's body, ಪ್ರತಿಯೊಂದು ಶರೀರ is healed ಈಗಲೇ ವಾಸಿಯಾಗಲಿ by Jesus. ಯೇಸುವಿನ ಮೂಲಕ. Give Jesus all the glory. ಯೇಸುವಿಗೆ ಸಕಲ ಮಹಿಮೆ. Come on, praise him, praise him, praise him, praise him, praise him. ಬನ್ನಿ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. Let the diabetes be healed. ಎಲ್ಲ ಡಯಾಬಿಟಿಸ್ ಸ್ವಸ್ಥತೆ ಆಗಲಿ. Blood pressure be healed. ಬ್ಲಡ್ ಪ್ರೆಷರ್ ಸ್ವಸ್ಥತೆ ಆಗಲಿ. Glaucoma be healed. ಗ್ಲೌಕೋಮಾ ಸ್ವಸ್ಥತೆ ಆಗಲಿ. Deafness be healed. ಕಿವುಡುತನ ವಾಸಿಯಾಗಲಿ. Blindness be healed. ಕುರುಡುತನ ವಾಸಿಯಾಗಲಿ. Dumbness be healed. ಮೂಕತನ ವಾಸಿಯಾಗಲಿ. Especially now the children are being healed. ಕರ್ತನೀಗಲ ಮಕ್ಕಳು ಗುಣಹೊಂದಲಿ. Let the children have new organs. ಮಕ್ಕಳಿಗೆ ನೂತನ ಅಂಗಗಳು ಉಂಟಾಗಲಿ. Let the heart be healed. ಹೃದಯವು ಸ್ವಸ್ಥತೆ Let the ಆಗಲಿ. heart be healed. ಹೃದಯ ಸ್ವಸ್ಥತೆ ಆಗಲಿ. Let thy children be free. ನಿನ್ನ ಮಕ್ಕಳು ಸ್ವಾತಂತ್ರ್ಯ ಹೊಂದಲಿ. Lord, raise those who cannot walk. ಕರ್ತನೆ ಯಾರೆಲ್ಲ ಎದ್ದೇಳಿಕ್ಕೆ ಆಗ್ತಲ್ಲ ಎಬ್ಬಿಸು. Let them begin to walk in Jesus' name. ನಡೆಯುವಂತೆ ಸಹಾಯ ಮಾಡಿ ಯೇಸು ನಾಮದಲ್ಲಿ. Be healed now. ಸ್ವಸ್ಥತೆ ಆಗಲಿ. Be healed now. ಈಗಲೇ ಸ್ವಸ್ಥತೆ. Be healed now. ಈಗಲೇ ಸ್ವಸ್ಥತೆ. In Jesus' name. ಯೇಸು ನಾಮದಲ್ಲಿ. Deliver your people, ನಿನ್ನ Lord. ಜನರನ್ನು ಬಿಡುಗಡೆಗೊಳಿಸು. Honor your people, Lord. ಘನಪಡಿಸು ನಿನ್ನ ಜನರನ್ನ. Honor your people, Lord. ಜನರನ್ನು ಘನಪಡಿಸು. Honor your people, ನಿನ್ನ Lord. ಜನರನ್ನು ಘನಪಡಿಸು. Every one of us cry to you and thank you for healing everybody, Lord. ಪ್ರತಿಯೊಬ್ಬರು ನಿನಗೆ ಮೊರೆ ಇಡುತ್ತಾರೆ, ನಿನಗೆ ಕೃತಜ್ಞತೆ ಸಲ್ಲಿಸಿ ಸ್ತೋತ್ರ ಮಾಡ್ತಿದ್ದಾರೆ. Let them turn to Jesus. ಯೇಸುವಿನ ಕಡೆ ತಿರುಗಲಿ ದೇವರೇ. Serve the Lord Jesus. ಯೇಸುವನ್ನು ಸೇವಿಸಲಿ. Serve the Lord Jesus with your life. ಯೇಸುವನ್ನು ಸೇವಿಸಲಿ. In the name of Jesus. ಯೇಸು ನಾಮದಲ್ಲಿ. Tell him, Lord, I will serve you. ಆತನಿಗೆ ಹೇಳೋಣ, ದೇವರೇ ನಾನು ನಿನ್ನ ಸೇವಿಸ್ತೇನೆ. Everybody shout, I will serve you, Jesus. ಪ್ರತಿಯೊಬ್ಬರು ಕೂಗಿ ಹೇಳೋಣ, ಯೇಸುವೇ ನಾನು ನಿನ್ನ ಸೇವಿಸುತ್ತೇನೆ. Thank you, Jesus. ವಂದನೆ ಯೇಸುವೇ. The Lord heard it. ಕರ್ತನು ಅದನ್ನು ಕೇಳಿದ್ದಾನೆ. The Lord heard it. ಕರ್ತನು ಕೇಳಿದ್ದಾನೆ. You have to only thank the Lord from this moment. ಈ ಸಮಯದಲ್ಲಿ ನೀವು ಆತನಿಗೆ ಕೃತಜ್ಞತೆ ಸಲ್ಲಿಸಬೇಕು. Now you will see the miracles manifesting. ಈಗ ಅದ್ಭುತಗಳು ನಡೆಯುವಂತದ್ದನ್ನು ನೀವು ಕಾಣ್ತೀರಾ. If you could not walk, rise up and walk now. ನೀವು ನಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಈಗ ನಡೆಯಿರಿ. Whatever you could not do, do it now. ಇದು ಮುಂಚೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲೋ ಅದನ್ನು ಮಾಡಿ. Do it now. ಈಗಲೇ ಮಾಡಿ. Jesus has healed you. Jesus has healed you. ಯೇಸು ನಿಮ್ಮನ್ನು ಗುಣಪಡಿಸಿದ್ದಾನೆ. Now believe. ಈಗ ನಂಬಿ. And do what you could not do before. ಏನ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅದನ್ನು ಮಾಡಿ. I know God has healed everyone tonight. ನನಗೆ ಗೊತ್ತು ಈ ರಾತ್ರಿ ಪ್ರತಿಯೊಬ್ಬರನ್ನು ಗುಣಪಡಿಸಿದ್ದಾನೆ. We are going with new liver. ಹೊಸ ಲಿವರ್ ಇಂದ ನೀವು ಹೋಗ್ತಿದ್ದೀರಿ. New pancreas. ಹೊಸ ಪ್ಯಾಂಕ್ರಿಯಾಸ್. New heart. ನೂತನ ಹೃದಯ. New lungs. ಹೊಸ ಕೋಶಗಳು. New eyes. ಹೊಸ ಕಣ್ಣುಗಳು. New organs. ಹೊಸ ಅಂಗಗಳು. Let the blood diseases be healed in Jesus' name. ಎಲ್ಲ ರಕ್ತದ ಸಮಸ್ಯೆ ಈಗಲೇ ವಾಸಿಯಾಗಲಿ ಯೇಸು ನಾಮದಲ್ಲಿ. Let them have new wombs, Lord. ಹೊಸ ಗರ್ಭಗಳು ಸೃಷ್ಟಿಸಲ್ಪಡಲಿ. Those who do not have children, ಯಾರಿಗೆಲ್ಲ ಸಂತಾನವಿಲ್ಲವೋ put your hands on your stomach. ನಿಮ್ಮ ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಳ್ರಿ. Lord, remember your children. ಕರ್ತನೇ ಮಕ್ಕಳ ನೆನಪು ಮಾಡಿಕೋ. Let them have a child. ಮಕ್ಕಳಾಗಲಿ. Let those dear sisters and daughters conceive today in Jesus' name. ಅಂತಹ ಸಹೋದರಿಯರು ಮಕ್ಕಳು ಈಗಲೇ ಅವರು ಗರ್ಭವನ್ನು ಹೊಂದಲಿ ಯೇಸು ನಾಮದಲ್ಲಿ. Give them a child in their womb tonight. ಅವರ ಗರ್ಭದಲ್ಲಿ ಈ ರಾತ್ರಿ ಸಂತಾನವನ್ನು ಕೊಡು ದೇವರೇ. If the husbands are weak, heal them, Lord. ಒಂದು ವೇಳೆ ಗಂಡಂದಿರು ಬಲಹೀನರಾಗಿದ್ದರೆ ಅವನಿಗೆ ಸ್ವಸ್ಥತೆ ಮಾಡು. Today let those couples have a blessing of a child from heaven. ಈ ದಿನ ಪರಲೋಕದಿಂದ ದೇವರವರನ್ನು ಆಶೀರ್ವದಿಸಿ ಸಂತಾನ ಪ್ರಾಪ್ತಿಯಾಗಲಿ. Amen. ಆಮೆನ್. Amen. ಆಮೆನ್. Finally, ಕೊನೆಯದಾಗಿ the Holy Spirit shows me I should pray for God's prosperity. ಪವಿತ್ರಾತ್ಮ ದೇವರು ತೋರಿಸ್ತಾ ಇದ್ದಾನೆ ದೇವರ ಅಭಿವೃದ್ಧಿಗಾಗಿ ನಾನು ಪ್ರಾರ್ಥಿಸಬೇಕೆಂದು. How many of you say you do not have a job? ಎಷ್ಟು ಜನ ನೀವು ಹೇಳ್ತೀರಾ ನನಗೆ ಉದ್ಯೋಗವಿಲ್ಲವೆಂದು.
How many of you say you have only debts? ಎಷ್ಟು ಜನ ನೀವು ಹೇಳ್ತಾ ಇದ್ದೀರಾ ನನಗೆ ಕೇವಲ ಸಾಲ ಇದೆ ಎಂದು? How many of you say I have no home? ಯಾರೆಲ್ಲ ಹೇಳ್ತಾ ಇದ್ದೀರಾ ನನಗೆ ಮನೆ ಇಲ್ಲವೆಂದು? I do not have my own home. ನನ್ನ ಸ್ವಂತ ಮನೆ ಇಲ್ಲವೆಂದು? Will you raise your hands now? ನಿಮ್ಮ ಕೈ ಎತ್ತಿ ತೋರಿಸಿ. I'm going to pray with you to Jesus. ನಿಮಗಾಗಿ ನಾನು ಯೇಸು ಸ್ವಾಮಿಗೆ ಮೊರೆ ಇಡ್ತೇನೆ. Jesus says, I will build a home for you. ಯೇಸು ಹೇಳ್ತಾನೆ, ನಾನು ನಿನಗೆ ಮನೆ ಕಟ್ಟುತ್ತೇನೆ. You have given your heart to be my home, my child. ನೀನು ನಿನ್ನ ಹೃದಯವನ್ನು ನನ್ನ ಮನೆಯಾಗಿ ಮಾಡುವುದಕ್ಕಾಗಿ ಕೊಟ್ಟಿದ್ದೀಯಾ? I will build a home for you. ನಾನು ನಿನಗಾಗಿ ಮನೆ ಕಟ್ಟುತ್ತೇನೆ. 2 Samuel 7 and verse 11 says so. 2 ಸಮುವೇಲ 7:11 ವಚನ ಹಾಗೆ ಹೇಳ್ತದೆ. Now Jesus will answer. ಈಗ ಯೇಸು ನಿಮಗೆ ಉತ್ತರ ಕೊಡುತ್ತಾನೆ. Father, hold on to these hands. ತಂದೆ, ಈ ಕೈಗಳನ್ನು ಹಿಡಿದುಕೋ. You gave Peter 2 boats full of fish and saved him. ಕರ್ತನೇ, ನೀನು ಪೇತ್ರನಿಗೆ 2 ದೋಣಿ ತುಂಬುವಷ್ಟು ಮೀನುಗಳನ್ನು ಕೊಟ್ಟು ಕಾಪಾಡಿದಿ. You gave Peter a piece of money to pay his taxes. ಪೇತ್ರನಿಗೆ ಹಣ ಕೊಟ್ಟಿದ್ದಿ ಸುಂಕವನ್ನು ಕಟ್ಟಿ ತೀರಿಸುವಂತೆ. You gave him money to pay for yourself also, Lord. ನಿನ್ನ ಒಂದು ಸುಂಕವನ್ನು ಕಟ್ಟುವುದಕ್ಕಾಗಿಯೂ ಸಹ ಹಣವನ್ನು ಕೊಟ್ಟಿದ್ದಿ ಅವನಿಗೆ. Even today, help your children. ಈ ದಿನವೂ ಸಹ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. They have given their heart to be your home. ಅವರ ಹೃದಯವನ್ನ ನಿನಗೆ ಮನೆಯಾಗಿ ಮಾಡಿಕೊಟ್ಟಿದ್ದಾರೆ. Now I pray as you have guided me, Lord, that they will come out of debt by your power. ಕರ್ತನೇ, ಈಗಲೇ ನೀನು ಮಾರ್ಗದರ್ಶನ ತೋರಿಸಿದಿ. ಅವರು, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಅವರು ಈಗಲೇ ಆ ಸಾಲದಿಂದ ಹೊರಗೆ ಬರಲಿ. Father, no more debt, Lord. ಕರ್ತನೇ, ಇನ್ನು ಯಾವ ಸಾಲದಲ್ಲಿ ಅವರು ಇರಬಾರದು. Miraculously give them a job. ಅದ್ಭುತವಾಗಿ ಉದ್ಯೋಗಗಳನ್ನು ಕೊಡು. Bless their earnings, Lord. ಅವರ ಸಂಪಾದನೆ ಆಶೀರ್ವದಿಸು. Bless their earnings, Lord. ಅವರ ಸಂಪಾದನೆ ಆಶೀರ್ವದಿಸು. Multiply the blessing. ಅವರ ಆಶೀರ್ವಾದ ಅಭಿವೃದ್ಧಿಪಡಿಸು. And give them grace to pay all the bills, Lord. ಎಲ್ಲಾ ಒಂದು ಬಿಲ್ಸ್ ಗಳನ್ನು ಕಟ್ಟಿಕೊಳ್ಳುವಂತೆ ಕೃಪೆ ತೋರಿಸು. And give them grace to give offering to Jesus also. ಯೇಸುವೇ, ನಿಮಗೆ ಕಾಣಿಕೆ ಕೊಡುವಂತ ಕೃಪೆಯನ್ನು ಕೊಡು. And build a beautiful home for them. ಅವರಿಗಾಗಿ ಸುಂದರವಾದ ಮನೆಯನ್ನು ಕಟ್ಟು ದೇವರೇ. Every father and mother should be able to provide a house for their children, Lord. ಪ್ರತಿಯೊಬ್ಬ ತಂದೆಯು ತಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಕಟ್ಟುವಂತೆ ಬಲಪಡಿಸು. Now as your humble servant I unite my heart and pray this blessing upon them. ದೀನ ಸೇವಕನಾಗಿ ನನ್ನ ಹೃದಯವನ್ನು ಏಕೀಕೃತಗೊಳಿಸಿ ನಾನು ಅವರಿಗಾಗಿ ಪ್ರಾರ್ಥಿಸುತ್ತೇನೆ, ಆಶೀರ್ವದಿಸುತ್ತೇನೆ. In the name of Jesus. ಯೇಸು ನಾಮದಲ್ಲಿ ಕರ್ತನೆ. Let it be so for every family who is here. ಇಲ್ಲಿರುವ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಅಂತಹ ಆಶೀರ್ವಾದ ಉಂಟಾಗಲಿ. In Jesus' name. ಯೇಸು ನಾಮದಲ್ಲಿ. Let this blessing come upon every home. ಈ ಎಲ್ಲ ಆಶೀರ್ವಾದ ಪ್ರತಿಯೊಂದು ಮನೆ ಮೇಲೆ ಬರಲಿ. Every individual. ಪ್ರತಿಯೊಂದು ವೈಯಕ್ತಿಕವಾಗಿ. From tomorrow. ನಾಳೆ ದಿನದಿಂದ. The door should open for them to have a job. ಅವರಿಗಾಗಿ ಉದ್ಯೋಗ ಹೊಂದುವಂತೆ ಬಾಗಿಲು ತೆರೆಯಲ್ಪಡಲಿ. Let them prosper. ಅವರು ಅಭಿವೃದ್ಧಿ ಹೊಂದಲಿ. Let their cultivation prosper. ಅವರ ವ್ಯವಸಾಯ ಆಶೀರ್ವಾದ ಹೊಂದಲಿ. Let their business prosper. ವ್ಯಾಪಾರಗಳು ಆಶೀರ್ವಾದ ಹೊಂದಲಿ. Let their studies prosper. ಅವರ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಹೊಂದಲಿ. Let their home have everything that they need from you, Lord Jesus. ನಿಮ್ಮ ಮೂಲಕವಾಗಿ ಅವರ ಮನೆಗಳಲ್ಲಿ ಎಲ್ಲವೂ ಕೂಡ ಒದಗಿಸಲ್ಪಡಲಿ. You became poor that they may become rich. ನಾವು ಧನವಂತರಾಗುವಂತೆ ನೀನು ದಾರಿದ್ರ್ಯನಾದೆ. In a few minutes we will be leaving, Lord. ಕೆಲವು ಕ್ಷಣದಲ್ಲಿ ನಾವು ಬಿಟ್ಟು ಹೋಗುತ್ತೇವೆ. But we commend them to your loving bosom. ಆದರೆ ಅವರು ನಿನ್ನ ಪ್ರೀತಿಯ ಎದೆಗೆ ಅಪ್ಪಿಕೊಳ್ಳೋದಕ್ಕೆ ಬಂದರು. Build everyone into families. ಪ್ರತಿಯೊಂದು ಮನೆಯನ್ನು ಆಶೀರ್ವದಿಸು. Build their homes. ಅವರ ಮನೆಗಳನ್ನು ಕಟ್ಟು. Build their ಅವರ finances. ಹಣಕಾಸನ್ನು ಕಟ್ಟು. Build their stature. ಅವರ ಔನ್ನತ್ಯ ಕಟ್ಟು. Give them great honor, Lord Jesus. ಕರ್ತನೇ, ನಿಮ್ಮಿಂದ ಘನಪಡಿಸು ದೇವರೇ. They carry your name. They should be honored from today. ನಿನ್ನ ನಾಮವನ್ನು ಹೊತ್ತಂತವರು ಕರ್ತನೇ, ನೀನೇ ಅವರನ್ನು ಘನಪಡಿಸಬೇಕಿದ್ದೀನ. Shall we raise our hands believing that Jesus is blessing us and say thank you, Lord? ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ನಂಬಿಕೆಯಿಂದ ಕೈ ಮೇಲಕ್ಕೆತ್ತಿ ಸ್ತೋತ್ರ ಮಾಡೋಣ. Shall we shout a hallelujah? ಗಟ್ಟಿಯಾಗಿ ಕೂಗೋಣವ, ಹಾಲೆಲೂಯಾ. Thank you, Jesus. ವಂದನೆ ಯೇಸುವೇ.